ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಡೈವರ್ಸ್ಗೆ ಒಂದು ರಾತ್ರಿ ಮೊದಲು ಸಂತೋಷ್ ತನ್ನ ಹೆಂಡತಿಗೆ ಫೋನ್ ಮಾಡಿ ಹೇಳ್ತಾನೆ, ಸಂಧ್ಯಾ, ಕೊನೆಯದಾಗಿ ಒಂದೇ ಒಂದು ಬಾರಿ ನಿನ್ನನ್ನು ಭೇಟಿ ಮಾಡಬೇಕು, ದಯವಿಟ್ಟು ಇಲ್ಲ ಅನ್ಬೇಡ ಅಂತ. ಸ್ವಲ್ಪ ಸಮಯ ಯೋಚಿಸಿ ಸರಿ ಅಂತ ಹೇಳ್ತಾಳೆ ಸಂಧ್ಯಾ. ಸಂತೋಷ್ ಮಾಡಿದ ಕೆಲಸಕ್ಕೆ ಎಲ್ಲರೂ ಶಾಕ್ ಆಗಿದ್ರು. ಯಾರೂ ಊಹಿಸಿಯೇ ಇರಲಿಲ್ಲ ಅವನು ಆ ರೀತಿ ಮಾಡಬಹುದು ಅಂತ. ಸಂಧ್ಯಾ ಅವರ ತಂದೆ ತುಂಬಾ ಮೊದಲೇ ತೀರಿಕೊಂಡಿದ್ರು. ಅಪ್ಪನ ಪೆನ್ಷನ್ ದುಡ್ಡಿನಲ್ಲೇ ಅವರ ಮನೆ ನಡೀತಾ ಇತ್ತು. ಅಪ್ಪ ಹೋದ ನಂತರ ಅಮ್ಮ, ಅಣ್ಣ ಮತ್ತು ಸಂಧ್ಯಾ ಮಾತ್ರನೇ ಇದ್ರು. ಪ್ರತಿಯೊಂದು ಮಾತಿನಲ್ಲಿಯೂ ಪ್ರತಿಯೊಂದು ವಿಷಯದಲ್ಲಿಯೂ ಕುಮಾರ್ ಮಾತನ್ನೇ ಅಮ್ಮ ಕೇಳ್ತಾ ಇದ್ರು. ಅವರು ಯಾವಾಗಲೂ ಹೇಳ್ತಾ ಇದ್ರು, ಇವನೇ ನಮ್ಮ ವಾರಸುದಾರ, ನೀನು ಬೇರೆ ಮನೆಗೆ ಹೋಗುವವಳು, ಇದು ನಿನ್ನ ಮನೆಯಲ್ಲ ಅಂತ. ಕುಮಾರ್ ಓದುವುದರಲ್ಲಿ ಅವನ ಮೋಜು ಮಸ್ತಿ ಎಲ್ಲದಕ್ಕೂ ಅಮ್ಮ ಚೆನ್ನಾಗಿ ದುಡ್ಡು ಖರ್ಚು ಮಾಡ್ತಾ ಇದ್ಲು. ಆದರೆ ಸಂಧ್ಯಾಳ ವಿದ್ಯಾಭ್ಯಾಸಕ್ಕೂ ಕೂಡ ದುಡ್ಡು ಕೊಡಲು ಆಕೆ ತುಂಬಾ ಯೋಚಿಸ್ತಾ ಇದ್ರು. ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು, ಕುಮಾರ್ ಈ ಮನೆಯ ವಾರಸುದಾರ, ನೀನು ಮದುವೆ ಮಾಡಿಕೊಂಡು ಇಲ್ಲಿಂದ ಹೊರಟೋಗ್ತೀಯ. ಮದುವೆ ಮಾಡಿಕೊಂಡು ಹೋದ ಮೇಲೆ ಅತ್ತೆ ಮನೆಯಲ್ಲಿ ಕೆಲಸ ಮಾಡಲೇಬೇಕು, ಆದ್ದರಿಂದ ಹೆಚ್ಚಾಗಿ ಓದುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ರು. ಸಂಧ್ಯಾ ತುಂಬಾ ಚೆನ್ನಾಗಿ ಓದೋವಳು. ಅವಳಿಗೆ ಓದು ಅಂದರೆ ತುಂಬಾ ಇಷ್ಟ. ಸಂಧ್ಯಾಗೆ ಸ್ಕಾಲರ್ಶಿಪ್ ಕೂಡ ಸಿಗ್ತಾ ಇತ್ತು. ಸಂಧ್ಯಾ ತುಂಬಾ ಕಷ್ಟಪಟ್ಟು ಸ್ಕಾಲರ್ಶಿಪ್ ದುಡ್ಡಿನಿಂದ ತನ್ನ ಮುಂದಿನ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಿಕೊಂಡಿದ್ಲು. ವಿದ್ಯಾಭ್ಯಾಸ ಮುಗಿದ ನಂತರ ಸಂಧ್ಯಾಗೆ ಮದುವೆಯ ಸಂಬಂಧಗಳನ್ನು ನೋಡ್ತಾ ಇದ್ರು. ಸಂತೋಷ್ ತುಂಬಾ ಒಳ್ಳೆಯ ಕುಟುಂಬದ ಹುಡುಗನಾಗಿದ್ದ. ಒಂದು ಕಂಪನಿಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸ ಕೂಡ ಮಾಡ್ತಾ ಇದ್ದ. ಸಂಧ್ಯಾಗೆ ಸಂತೋಷ್ ತುಂಬಾ ಇಷ್ಟವಾಗಿದ್ದ. ಸಂತೋಷ್ ವರದಕ್ಷಿಣೆ ಬಗ್ಗೆ, ಅಡಿಗೆ ಮಾಡುವುದು, ಮನೆ ಕೆಲಸದ ಬಗ್ಗೆ ಯಾವುದರ ಬಗ್ಗೆನೂ ಮಾತನಾಡಿರಲಿಲ್ಲ. ಇದೆಲ್ಲವನ್ನು ನೋಡಿ ಸಂಧ್ಯಾಗೆ ಸಂತೋಷ್ ತುಂಬಾ ಇಷ್ಟವಾಗಿದ್ದ. ಮದುವೆಗೆ ಮೊದಲೇ ಸಂತೋಷ್ ಸಂಧ್ಯಾ ಬಳಿ ಕೇಳಿದ್ದ, ನಿನಗೆ ಏನು ಇಷ್ಟ, ನಿನ್ನ ಆಸೆ ಏನು, ನಿನ್ನ ಕನಸುಗಳು ಏನು ಅಂತ. ನೀನು ಏನು ಕೆಲಸ ಮಾಡ್ತಾ ಇದೀಯಾ ಅಂತ ಕೂಡ ವಿಚಾರಿಸಿದ್ದ. ಸಂತೋಷ್ ಹೇಳಿದ್ದ, ನನಗೆ ಯಾವಾಗಲೂ ಮನೆಯಲ್ಲಿದ್ದು ಗೃಹಿಣಿಯಾಗಿ ಮನೆ ಕೆಲಸ ಮಾಡುವ ಹೆಂಡತಿ ಬೇಕಾಗಿಲ್ಲ. ನನಗೆ ಕೂಲ್ ಆಗಿರುವಂತಹ ಇಂಡಿಪೆಂಡೆಂಟ್ ಹೆಂಡತಿ ಬೇಕು. ಅವಳು ನನ್ನ ಜೊತೆ ಇದ್ದರೆ ಜನ ಎಲ್ಲ ನನ್ನನ್ನು ನೋಡಿ ಮೆಚ್ಕೋಬೇಕು. ಮದುವೆಯ ನಂತರ ಕೂಡ ನೀನು ಕೆಲಸಕ್ಕೆ ಹೋಗಬೇಕು. ನಿನಗೆ ಬೇಕಾದಂತೆ, ನಿನಗೆ ಇಷ್ಟವಾದಂತೆ ನಿನ್ನ ಜೀವನವನ್ನು ನಡೆಸು ಅಂತ ಹೇಳಿದ್ದ. ಈ ಮಾತುಗಳನ್ನೆಲ್ಲ ಕೇಳಿ ಸಂಧ್ಯಾ ತುಂಬಾ ಸಂತೋಷಪಟ್ಟಿದ್ಲು. ಸಂಧ್ಯಾಗೆ ಅನ್ನಿಸ್ತಾ ಇತ್ತು, ಇದೇ ನನ್ನ ನಿಜವಾದ ಮನೆ ಅಂತ. ಮದುವೆ ತುಂಬಾ ಅದ್ದೂರಿಯಾಗಿ ನಡೆಯಿತು. ಮಗಳನ್ನು ಗಂಡನ ಮನೆಗೆ ಕಳುಹಿಸುವಾಗ ಅಮ್ಮ ಹೇಳಿದ್ರು, ಸಂಧ್ಯಾ, ಇನ್ನು ಮುಂದೆ ಅದೇ ನಿನ್ನ ಮನೆ. ಈ ಮನೆಯಿಂದ ನೀನು ಮದುಮಗಳಾಗಿ ಹೋಗ್ತಾ ಇದೀಯಾ. ಆ ಮನೆಯಿಂದ ನೀನು ಯಾವುದೇ ಕಾರಣಕ್ಕೂ ವಾಪಸ್ ಬರಬಾರ್ದು. ಹೆಣ್ಣು ಒಂದು ಸಾರಿ ಮದುವೆಯಾಗಿ ಗಂಡನ ಮನೆಗೆ ಹೋದ ನಂತರ ಅವಳ ಹೆಣ ಮಾತ್ರ ವಾಪಸ್ ಬರೋದು. ತವರು ಮನೆ ಇನ್ನು ಮೇಲೆ ಆಗಾಗ ಬರಲು ಮಾತ್ರ ನಿನಗೆ ಅಂತ ಹೇಳ್ತಾರೆ. ಅವಳು ಹುಟ್ಟಿ ಬೆಳೆದ ಮನೆ ಒಂದೇ ನಿಮಿಷದಲ್ಲಿ ಅವಳಿಗೆ ಅಪರಿಚಿತವಾಗಿಬಿಟ್ಟಿತ್ತು. ಮೆಟ್ಟಿದ ಮನೆ, ಅಲ್ಲಿ ಯಾರೂ ಅವಳಿಗೆ ಪರಿಚಯವಿರಲಿಲ್ಲ. ಆದರೂ ಒಂದೇ ಕ್ಷಣದಲ್ಲಿ ಆ ಮನೆ ಈಗ ಅವಳದ್ದಾಗ್ಬಿಟ್ಟಿತ್ತು. ಮದುವೆಯಾದ ನಂತರ ಕೆಲವು ದಿನ ಎಲ್ಲವೂ ಚೆನ್ನಾಗಿತ್ತು. ಸಮಯ ತುಂಬಾ ಸಂತೋಷವಾಗಿ ಕಳೀತಾ ಇತ್ತು. ಆದರೆ ಹನಿಮೂನ್ನಿಂದ ವಾಪಸ್ ಬಂದ ನಂತರ ಅವಳ ಕಣ್ಣ ಮುಂದೆ ಬಂದಿತ್ತು ಅತ್ತೆ ಮನೆಯ ಸತ್ಯ. ಪ್ರತಿದಿನ ಬೆಳಿಗ್ಗೆ 8 ಗಂಟೆಗೆಲ್ಲ ಸಂಧ್ಯಾ ಮನೆಯ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿ ತನ್ನ ಕೆಲಸದ ಮೇಲೆ ಹೋಗಬೇಕಾಗಿತ್ತು. ಸಾಯಂಕಾಲ ಕೆಲಸ ಮುಗಿಸಿಕೊಂಡು ಸುಸ್ತಾಗಿ ಮನೆಗೆ ಬಂದಾಗ ಗಂಡ ಸೋಫಾ ಮೇಲೆ ಕುಳಿತುಕೊಂಡು ಮೊಬೈಲ್ ನೋಡ್ತಾ ಇದ್ರೆ ಅತ್ತೆ ಮಾವ ಟಿವಿ ನೋಡ್ತಾ ಕುಳಿತಿರ್ತಾ ಇದ್ರು. ಸಂಧ್ಯಾ ಮನೆಯೊಳಗೆ ಕಾಲಿಟ್ಟ ತಕ್ಷಣ ಅತ್ತೆ ಹೇಳ್ತಾ ಇದ್ರು, ಸಂಧ್ಯಾ, ಬಂದುಬಿಟ್ಯಾ, ಬೇಗ ಬೇಗ ನಮಗೆಲ್ಲ ಟೀ ಮಾಡಿಕೊಡು. ಸಂತೋಷ್ ಕೂಡ ಕೆಲಸದಿಂದ ತುಂಬಾ ಸುಸ್ತಾಗಿ ಮನೆಗೆ ಬಂದಿದ್ದಾನೆ ಅಂತ ಹೇಳ್ತಾ ಇದ್ರು. ಸಂಧ್ಯಾ ರೂಮ್ಗೆ ಹೋಗಿ ತನ್ನ ಬ್ಯಾಗ್ ಅನ್ನು ಇಟ್ಟು ಅಡುಗೆ ಮನೆಗೆ ಬಂದು ಎಲ್ಲ ಕೆಲಸ ಮಾಡ್ತಾ ಇದ್ಲು. ಒಂದು ದಿನ ಆಫೀಸಿನಲ್ಲಿ ತುಂಬಾ ಕೆಲಸ ಜಾಸ್ತಿ ಇತ್ತು. ಮನೆಗೆ ಬಂದಾಗ ಸಂಧ್ಯಾಗೆ ತುಂಬಾ ಜಾಸ್ತಿ ತಲೆ ನೋವ್ತಾ ಇತ್ತು. ಅವಳ ಕೈ ಕಾಲು ತುಂಬಾ ನೋವು ಬರ್ತಾ ಇತ್ತು. ಸಂತೋಷ್ ಹಾಯಾಗಿ ಕುಳಿತುಕೊಂಡು ಟಿವಿ ನೋಡ್ತಾ ಇದ್ದ. ಸಂಧ್ಯಾ ಮನೆಗೆ ಬಂದ ತಕ್ಷಣ ಅವಳು ಸುಸ್ತಾಗಿ ಮಂಚದ ಮೇಲೆ ಹಾಗೆಯೇ ಮಲಗಿಬಿಟ್ಟಿದ್ಲು. ಆಗ ಸಂತೋಷ್ ಕೇಳ್ತಾನೆ, ಏನಾಯ್ತು ನಿನಗೆ? ಅಮ್ಮ ಹೇಳ್ತಾ ಇದ್ರು ನೀನು ಇನ್ನೂ ಟೀ ಮಾಡಿಕೊಟ್ಟಿಲ್ಲ ಅಂತ. ಅಮ್ಮನಿಗೆ ತುಂಬಾ ತಲೆ ನೋವ್ತಾ ಇದೆಯಂತೆ, ನೀನು ಬೇಗ ಎದ್ದು ಹೋಗಿ ಟೀ ಮಾಡುವ ಅಂತ ಹೇಳ್ತಾನೆ. ಆಗ ಸಂಧ್ಯಾ ಹೇಳಿದ್ಲು, ರೀ, ನನಗೆ ತುಂಬಾ ಹುಷಾರಿಲ್ಲ, ತಲೆ ತುಂಬಾ ಜಾಸ್ತಿ ನೋವ್ತಾ ಇದೆ. ಈ ದಿನ ನೀವೇ ಸ್ವಲ್ಪ ಟೀ ಮಾಡಿಕೊಡಬಹುದಲ್ವಾ ಪ್ಲೀಸ್ ಅಂತ ಹೇಳ್ತಾಳೆ. ಸಂತೋಷ್ ಕೋಪದಿಂದ, ಏನು ನಾನು ಟೀ ಮಾಡಬೇಕಾ? ಸಂಧ್ಯಾ, ನಿನಗೆ ಚೆನ್ನಾಗಿ ಗೊತ್ತು ನನಗೆ ಅಡುಗೆ ಮನೆಯ ಕೆಲಸ ಎಲ್ಲ ಮಾಡೋಕ್ಕೆ ಬರೋದಿಲ್ಲ ಅಂತ. ನಾನೇನಾದರೂ ಅಡುಗೆ ಮನೆಗೆ ಹೋಗಿ ಕೆಲಸ ಮಾಡಿದ್ರೆ ಅಮ್ಮ ಏನು ಅಂದ್ಕೊಳ್ತಾರೆ ಹೇಳು?
ನೀವು ಈಗಿನ ಕಾಲದ ಹೆಣ್ಣು ಮಕ್ಕಳು ಅಂತ ಮನೆಯ ಜವಾಬ್ದಾರಿಗಳನ್ನು ಮನೆಯ ನಿಯಮಗಳನ್ನು ಮರೆತರೆ ಹೇಗೆ ಹೇಳು? ನೀನು ಈ ಮನೆಯ ಸೊಸೆ, ಈ ಎಲ್ಲ ಜವಾಬ್ದಾರಿ ಈಗ ನಿನ್ನದು ಅಂತ ಹೇಳ್ತಾನೆ. ರೀ, ನೀವು ಕೂಡ ಈ ಮನೆ ಮಗ ಅಲ್ವಾ? ನನಗೆ ಹುಷಾರಿಲ್ಲದಿದ್ದಾಗ, ನಾನು ತುಂಬ ಸುಸ್ತಾಗಿದ್ದಾಗ ಒಂದು ದಿನ ನೀವು ನನಗಾಗಿ ಮನೆಯ ಕೆಲಸವನ್ನು ಮಾಡೋದಕ್ಕೆ ಆಗೋದಿಲ್ವಾ ಅಂತ ಸಂಧ್ಯಾ ಕೇಳ್ತಾಳೆ. ಸಂತೋಷ್ ತುಂಬ ಕೋಪವಾಗಿ ಹೇಳ್ದ, ಇದೇ ನಿಮ್ಮ ಬಳಿ ಇರುವ ದೊಡ್ಡ ಪ್ರಾಬ್ಲಮ್ ಅಂದರೆ ನೀವು ಇಂಡಿಪೆಂಡೆಂಟ್ ವುಮೆನ್ಸ್ ಎಂದು ಸ್ವಲ್ಪ ದುಡ್ಡನ್ನು ಸಂಪಾದಿಸಿದ ತಕ್ಷಣ ನಿಮ್ಮ ಈಗೋ ತುಂಬ ಜಾಸ್ತಿ ಆಗೋಗುತ್ತೆ ಎಂದು ಹೇಳುತ್ತಾ ಅವನು ಅಲ್ಲಿಂದ ಹೊರಗೆ ಹೊರಟೋಗ್ತಾನೆ. ಸಂಧ್ಯಾಗೆ ಈಗ ಅರ್ಥವಾಗಿತ್ತು, ಇವರಿಗೆ ಇಂಡಿಪೆಂಡೆಂಟ್ ಹೆಂಡತಿ ಬೇಕಾಗಿಲ್ಲ, ಇವರಿಗೆ ಗಂಡಸರ ಹಾಗೆ ಹೊರಗೆ ದುಡಿದು ದುಡ್ಡು ತರುವ ಮತ್ತು ಮನೆಗೆ ಬಂದು ಬಿಟ್ಟಿಯಾಗಿ ಎಲ್ಲ ಕೆಲಸ ಮಾಡುವ ಹೆಂಗಸರು ಬೇಕು. ಏನು ಮಾತನಾಡದೆ ಎಂತಹ ಪರಿಸ್ಥಿತಿಯಲ್ಲೂ ಇವರ ಸೇವೆ ಮಾಡುವ ಹೆಂಗಸರು ಇವರಿಗೆ ಬೇಕು ಅಂತ ಅವಳಿಗೆ ಅನ್ನಿಸ್ತಾ ಇತ್ತು. ಸಂಧ್ಯಾಗೆ ಈಗ ತನ್ನ ಅಮ್ಮನ ಮಾತುಗಳು ನೆನಪಿಗೆ ಬಂದಿದ್ವು. ಅಮ್ಮ ಹೇಳ್ತಾ ಇದ್ರು, ಅದೇ ನಿನ್ನ ಮನೆ, ಅಲ್ಲಿ ನಿನಗೆ ಬೇಕಾದದ್ದನ್ನು ನೀನು ಮಾಡ್ಕೋಬಹುದು, ನಿನಗೆ ಬೇಕಾದ ಹಾಗೆ ನೀನು ಇರಬಹುದು ಅಂತ. ಆದರೆ ಇಲ್ಲಿ ನನ್ನ ಆಸೆ ಆಕಾಂಕ್ಷೆಗಳು ದೂರದ ಮಾತು, ಹುಷಾರಿಲ್ಲದೆ ಮಲಗಲು ಕೂಡ ಇಲ್ಲಿ ನನಗೆ ಅನುಮತಿ ಇಲ್ಲ ಎಂದು ಸಂಧ್ಯಾ ತುಂಬಾ ಬೇಜಾರು ಮಾಡ್ಕೊಂಡಿದ್ಲು. ಮದುವೆಯಾಗಿ ಈಗ 6 ತಿಂಗಳು ಕಳೆದು ಹೋಗಿದ್ವು. ಸಂಧ್ಯಾ ಈಗ ಯಾರಿಗೂ ಏನೂ ಹೇಳದೆ ತನ್ನ ಎಲ್ಲ ಕೆಲಸವನ್ನು ತಾನೇ ಮಾಡ್ಕೊಂಡು ಹೋಗ್ತಾ ಇದ್ಲು. ಹೊರಗೆ ಹೋಗಿ ದುಡಿದು ಮನೆಗೆ ಬಂದು ಅತ್ತೆ ಮಾವ ಹೇಳಿದ ಹಾಗೆ ಕೆಲಸವೆಲ್ಲವನ್ನು ತಲೆ ಬಗ್ಗಿಸಿಕೊಂಡು ಮಾಡ್ತಾ ಇದ್ಲು. ಆದರೆ ಅತ್ತೆ ಮನೆಯವರಿಗೆ ಸಂಧ್ಯಾ ಕೆಲಸ ಮಾಡೋದು, ಅವಳು ಮನೆಯಲ್ಲಿ ತಲೆ ಬಗ್ಗಿಸಿಕೊಂಡು ಇರೋದು ಮಾತ್ರ ಸಾಕಾಗಿರ್ಲಿಲ್ಲ. ಅವರಿಗೆ ಈಗ ಅವಳ ಸಂಬಳದ ಮೇಲೆ ಕೂಡ ಕಣ್ಣು ಬಿದ್ದಿತ್ತು. ಒಂದು ದಿನ ಸಂಧ್ಯಾಳ ಮಾವ ಹೇಳಿದ್ರು, ಸಂಧ್ಯಾ, ನಾವೆಲ್ಲ ಒಂದೇ ಪರಿವಾರ ಅಲ್ವಾ? ಸಂತೋಷ್ ತನ್ನ ಎಲ್ಲ ಸಂಬಳವನ್ನು ನನ್ನ ಕೈಗೆ ಕೊಡ್ತಾನೆ, ಅದರಿಂದಲೇ ಈ ಸಂಸಾರ ನಡೀತಾ ಇರೋದು. ಆದರೆ ನಿನ್ನ ಸಂಬಳ ಮಾತ್ರ ನಿನ್ನ ಅಕೌಂಟ್ನಲ್ಲೇ ಇರುತ್ತೆ, ಅದು ಸರಿಯಲ್ಲ. ಮನೆಯ ಖರ್ಚುಗಳನ್ನು ಸಹ ನೋಡಬೇಕಾಗುತ್ತೆ ಅಲ್ವಾ? ನಿನ್ನ ಸಂಬಳವನ್ನು ನೀನು ನನ್ನ ಮತ್ತು ಸಂತೋಷ್ ಖಾತೆಯಲ್ಲಿ ಜಮಾ ಮಾಡಿಬಿಡು. ನಿನ್ನ ಖರ್ಚಿಗೆ ಏನಾದರೂ ದುಡ್ಡು ಬೇಕಾಗಿದ್ರೆ ನೀನು ನನ್ನ ಬಳಿ ಅಥವಾ ನಿನ್ನ ಗಂಡನ ಬಳಿ ಕೇಳಿ ಈಸ್ಕೋ ಅಂತ ಹೇಳ್ತಾರೆ. ಈ ಮಾತು ಕೇಳಿ ಸಂಧ್ಯಾ ಶಾಕ್ ಆಗ್ಬಿಡ್ತಾಳೆ. ಅವಳು ಈಗ ತನ್ನ ಗಂಡನನ್ನೇ ನೋಡ್ತಾ ಇದ್ಲು. ಸಂಧ್ಯಾ ಅಂದುಕೊಳ್ತಾ ಇದ್ಲು, ನನ್ನ ಗಂಡ ಅವರ ಅಪ್ಪನ ಮಾತಿಗೆ ವಿರೋಧ ವ್ಯಕ್ತಪಡಿಸಬಹುದು ಅಂತ. ಆದರೆ ಸಂತೋಷ್ ಏನೂ ಹೇಳಲಿಲ್ಲ, ಅವನು ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದ. ಆಗ ಸಂಧ್ಯಾನೇ ಹೇಳ್ತಾಳೆ, ಮಾವ, ಈ ಮನೆಯ ಖರ್ಚಿಗೆ ನಾನು ಕೂಡ ದುಡ್ಡು ಕೊಡ್ತೀನಿ, ಆದರೆ ನನ್ನ ಪೂರ್ತಿ ಸಂಬಳ ನನ್ನ ಅಕೌಂಟ್ನಲ್ಲಿ ಯಾಕೆ ಇರಬಾರ್ದು? ಅಂದರೆ ನನಗೂ ಸಹ ನನ್ನ ಖರ್ಚುಗಳು ಇರ್ತಾವಲ್ವಾ, ನನಗೂ ಕೂಡ ಸ್ವಲ್ಪ ದುಡ್ಡು ಬೇಕಾಗುತ್ತಲ್ವಾ? ಸಂಧ್ಯಾಳ ಈ ಮಾತು ಕೇಳಿದಾಗ ಒಂದು ಸೆಕೆಂಡ್ ಅಲ್ಲಿ ಮೌನ ಆವರಿಸಿತು. ಆಗ್ಲೇ ಅತ್ತೆ ಜೋರಾಗಿ ಕಿರ್ಚಿ ಹೇಳ್ತಾ ಇದ್ರು, ನೋಡಿದ್ರಾ, ಕೇಳಿಸ್ಕೊಂಡ್ರಾ ನಿಮ್ಮ ಮುದ್ದಿನ ಸೊಸೆಯ ಮಾತುಗಳನ್ನ? ನನ್ನದು, ನನ್ನ ದುಡ್ಡು ಅಂತ ಹೇಳ್ತಾ ಇದ್ದಾಳೆ. ನಾನು ಮೊದಲೇ ಹೇಳಿದ್ದೆ, ಈ ಕೆಲಸ ಮಾಡುವ ಹುಡುಗಿಯರು ನಮ್ಮ ಮನೆಯನ್ನು ತಮ್ಮ ಮನೆ ಅಂದುಕೊಳ್ಳೋದಿಲ್ಲ. ಇವಳ ಮನಸ್ಸಿನಲ್ಲಿ ಈಗಲೂ ನಿನ್ನದು ನನ್ನದು ಅನ್ನೋ ಭೇದ ಭಾವ ಇಟ್ಕೊಂಡೇ ಇದ್ದಾಳೆ ಅಂತ. ಆಗ ಸಂಧ್ಯಾ ಹೇಳ್ತಾಳೆ, ಅತ್ತೆ, ಆ ರೀತಿಯಲ್ಲ ಅದು ಅಂತ ಹೇಳ್ತಾ ಇದ್ರೆ ಸಂತೋಷ್ ಕೋಪವಾಗಿ ಹೇಳ್ತಾನೆ, ಆ ರೀತಿ ಅಲ್ಲ ಅಂದ್ರೆ ಇನ್ನು ಯಾವ ರೀತಿ? ಅಪ್ಪ ಹೇಳ್ತಾ ಇರೋದು ಸರಿಯಾಗಿದೆ, ನಾವೆಲ್ಲ ಒಂದೇ ಕುಟುಂಬದವರಾಗಿರ್ಬೇಕಾದ್ರೆ ನಿನ್ನ ಮನೆ ಇದೆ ಅಲ್ವಾ? ಹಾಗಿದ್ರೆ ಬೇರೆ ಬೇರೆ ಅಕೌಂಟ್ಗಳಲ್ಲಿ ದುಡ್ಡು ಇಟ್ಟುಕೊಳ್ಳುವ ಅವಶ್ಯಕತೆ ಏನಿದೆ? ನೀನೇನಾದರೂ ನಿನ್ನ ದುಡ್ಡನ್ನು ನಿನ್ನ ತವರು ಮನೆಗೆ ಕಳಿಸ್ಕೊಡ್ಬೇಕು ಅಂದುಕೊಳ್ತಾ ಇದೀಯಾ ಎಂದು ಸಂತೋಷ್ ಕೇಳಿದಾಗ ಸಂಧ್ಯಾಳ ಹೃದಯ ಹೊಡೆದ ಹಾಗೆ ಆಗಿತ್ತು. ತವರು ಮನೆ, ನಿಮಗೆ ಏನನ್ಸುತ್ತೆ? ನಾನು ನನ್ನ ಸಂಬಳವನ್ನು ನನ್ನ ತವರು ಮನೆಯಲ್ಲಿ ಕೊಡ್ತಾ ಇದ್ದೀನಾ ಅಂತ ಅವಳು ಕೇಳ್ತಾಳೆ. ಸಂಧ್ಯಾ ಅಳಲು ಶುರು ಮಾಡ್ತಾಳೆ. ಅವಳು ಈಗ ಊಟ ಕೂಡ ಮಾಡದೆ ತನ್ನ ರೂಮ್ಗೆ ಹೊರಟು ಹೋಗ್ತಾಳೆ. 2-3 ದಿನ ಸಂತೋಷ್ ತನ್ನ ಹೆಂಡತಿಯ ಜೊತೆ ಮಾತನ್ನು ಸಹ ಆಡಲಿಲ್ಲ. ಪ್ರತಿದಿನ ಜಗಳ. ಮನೆಯವರೆಲ್ಲ ಸಂಧ್ಯಾಳನ್ನು ನೋಡಿ ಮುಖ ತಿರುಗಿಸಿಕೊಳ್ತಾ ಇದ್ರು. ಈ ಜಗಳಗಳಿಂದ ಬೇಸತ್ತು ಸಂಧ್ಯಾ ಈಗ ತನ್ನ ಸಂಬಳವನ್ನು ಮಾವನವರ ಮತ್ತು ತನ್ನ ಗಂಡನ ಜಾಯಿಂಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದು. ಈಗ ಪ್ರತಿ ತಿಂಗಳು ಸಂಧ್ಯಾಳ ಸಂಬಳ ನೇರವಾಗಿ ಅವರ ಅಕೌಂಟ್ಗೆ ಹೋಗ್ತಾ ಇತ್ತು. ಸಂಧ್ಯಾಗೆ ಈಗ 1 ರೂಪಾಯಿಗೂ ಅವರ ಬಳಿ ಕೇಳಿಕೊಳ್ಳುವ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಕೆಲಸಕ್ಕೆ ಹೋಗುವಾಗ ಆಟೋಗಾಗಿ ತನಗೆ ಏನಾದರೂ ಬೇಕಿದ್ದರೆ ಪ್ರತಿಯೊಂದಕ್ಕೂ ಸಣ್ಣ ಕೆಲಸಕ್ಕೂ ಸಂಧ್ಯಾ ಈಗ ತನ್ನ ಮಾವನ ಮುಂದೆ ಕೈ ಚಾಚಬೇಕಾಗಿತ್ತು. ಒಂದು ದಿನ ಸಂಧ್ಯಾ ಕೇಳ್ತಾಳೆ, ಸಂತೋಷ್, ನನಗೆ 5,000 ರೂಪಾಯಿ ಬೇಕು, ನಾನು ಆಫೀಸ್ಗಾಗಿ ಕೆಲವೊಂದು ಬಟ್ಟೆಗಳನ್ನು ಕೊಂಡ್ಕೋಬೇಕಾಗಿದೆ ಅಂತ. ಆಗ ಸಂತೋಷ್ ಹೇಳ್ತಾನೆ, ನಿಮ್ಮ ಹೆಂಗಸರಿಗೆ ಬಟ್ಟೆಗಳ ಹುಚ್ಚು ತುಂಬಾ ಜಾಸ್ತಿ, ಮನೆಯಲ್ಲಿ ಖರ್ಚುಗಳು ತುಂಬಾ ಜಾಸ್ತಿ ಇದ್ದಾವೆ, ತಗೋ ಈ 2,000 ತಗೋ, ಇದರಲ್ಲಿ ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳಿ ಸಂಧ್ಯಾ ಕೈಗೆ 2,000 ಕೊಡ್ತಾನೆ. ಆ ದುಡ್ಡು ಅವಳ ಕಷ್ಟಾರ್ಜಿತವಾಗಿದ್ದರೂ ಅವಳಿಗೆ ಅವರು ಭಿಕ್ಷೆ ಕೊಟ್ಟ ಹಾಗೆ ಕೊಟ್ಟಿದ್ರು.
ದಿನದಿಂದ ದಿನಕ್ಕೆ ಸಂಧ್ಯಾಳ ಪರಿಸ್ಥಿತಿ ತುಂಬಾ ಹದಗೆಡ್ತಾ ಇತ್ತು. ಒಂದು ದಿನ ಸಂಧ್ಯಾ ತವರು ಮನೆಯಿಂದ ಫೋನ್ ಬರುತ್ತೆ. ಸಂಧ್ಯಾ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅವರನ್ನು ಐಸಿಯುನಲ್ಲಿ ಅಡ್ಮಿಟ್ ಮಾಡಲಾಗಿತ್ತು. ಸಂಧ್ಯಾ ತಕ್ಷಣ ಆಸ್ಪತ್ರೆಗೆ ಹೋಗ್ತಾಳೆ. ಸಂಧ್ಯಾಳ ಅಣ್ಣ ಕುಮಾರ್ ಆಸ್ಪತ್ರೆಯ ಬಿಲ್ಲುಗಳನ್ನು ನೋಡಿ ಅವನು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದ. ಅದನ್ನು ನೋಡಿ ಸಂಧ್ಯಾ ಈಗ ತನ್ನ ಗಂಡನಿಗೆ ಫೋನ್ ಮಾಡ್ತಾಳೆ. ಸಂಧ್ಯಾ ಕೇಳಿದ್ಲು, ಸಂತೋಷ್, ಅಮ್ಮನ ಆರೋಗ್ಯ ಸರಿ ಇಲ್ಲ, ತಕ್ಷಣ ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಆದ್ದರಿಂದ ನೀವು ನನಗೆ 2 ಲಕ್ಷ ರೂಪಾಯಿಯನ್ನು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅಮ್ಮನ ಆಪರೇಷನ್ಗಾಗಿ ಅಂತ. ಈ ಮಾತು ಕೇಳಿ ಸಂತೋಷ್ ಕೋಪವಾಗಿ ಕೂಗಾಡ್ತಾನೆ. ನಿನ್ನ ಮಾತಿನ ಅರ್ಥವೇನು? 2 ಲಕ್ಷ ಅದು ತುಂಬಾ ದೊಡ್ಡ ಮೊತ್ತ. ನಮ್ಮ ಬಳಿ ಇದ್ದ ಉಳಿತಾಯದ ದುಡ್ಡಿನಲ್ಲಿ ನಾನು ಬಂಗಾರವನ್ನು ಕೊಂಡ್ಕೊಬಿಟ್ಟಿದ್ದೀನಿ. ನನ್ನ ಬಳಿ ಈಗ ದುಡ್ಡಿಲ್ಲ ಅಂತ ಹೇಳ್ತಾನೆ. ಸ್ವಲ್ಪ ಬಂಗಾರವನ್ನು ಮಾರ್ಬಿಡಿ ಎಂದು ಸಂಧ್ಯಾ ಹೇಳಿದಾಗ, ಸಂಧ್ಯಾ, ನಿನಗೇನಾದರೂ ಹುಚ್ಚಿಡ್ದಿದ್ಯಾ? ಇನ್ನು ಕೆಲವು ದಿನಗಳಲ್ಲಿ ಬಂಗಾರದ ಬೆಲೆ ತುಂಬಾ ಜಾಸ್ತಿ ಆಗುತ್ತಂತೆ. ಈಗ ಬಂಗಾರವನ್ನು ಮಾರಲು ಸಾಧ್ಯವಿಲ್ಲ. ಇಷ್ಟಕ್ಕೂ ನಿನ್ನ ಅಮ್ಮನನ್ನು ನೋಡಿಕೊಳ್ಳಲು ನಿನ್ನ ಅಣ್ಣ ಇದ್ದಾನೆ ತಾನೆ? ಅವನು ಗಂಡು ಮಗ. ನಿನ್ನ ಅಮ್ಮನ ಜವಾಬ್ದಾರಿ ನಿನ್ನದಲ್ಲ, ಅವನದ್ದು. ಸಂಧ್ಯಾ ಅಳ್ತಾ ಕೇಳ್ತಾಳೆ, ಸಂತೋಷ್, ಅದು ನನ್ನ ಸಂಪಾದನೆಯ ದುಡ್ಡು, ನನಗೆ ನನ್ನ ದುಡ್ಡು ಬೇಕು ಅಂತ. ಸಂಧ್ಯಾ, ನೀನು ಕೂಗಾಡೋ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇದ್ದೀನಿ ತಾನೆ, ಈಗ ನನ್ನಿಂದ ಏನು ಮಾಡೋದಕ್ಕಾಗೋದಿಲ್ಲ. ದಯವಿಟ್ಟು ನನ್ನ ದುಡ್ಡು ನಿನ್ನ ದುಡ್ಡು ಅಂತ ಹೇಳೋದನ್ನು ನಿಲ್ಲಿಸು ಸಾಕು. ಈಗ ನೀನು ಈ ಪರಿವಾರದ ಸದಸ್ಯೆಯಾಗಿದ್ದೀಯಾ. ನೀನು ನಿನ್ನ ಅಣ್ಣನಿಗೆ ಹೇಳು. ಅವನು ಅವರ ಸ್ನೇಹಿತರ ಜೊತೆನೋ ಸಂಬಂಧಿಕರ ಬಳಿಯೋ ಹೇಗಾದರೂ ಅರೇಂಜ್ ಮಾಡಿಕೊಳ್ತಾನೆ. ಪ್ರತಿಯೊಂದು ವಿಷಯದಲ್ಲೂ ನೀನು ಯಾಕೆ ಮುಂದೆ ಹೋಗ್ತಾ ಇದೀಯಾ? ನನಗೆ ಆಫೀಸಿನಲ್ಲಿ ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಆಮೇಲೆ ನಿನ್ನ ಜೊತೆ ಮಾತಾಡ್ತೀನಿ ಎಂದು ಹೇಳುತ್ತಾ ಫೋನ್ ಕಟ್ ಮಾಡಿಬಿಡ್ತಾನೆ. ಸಂಧ್ಯಾ ಹಾಸ್ಪಿಟಲ್ನಲ್ಲಿ ಶಾಕ್ನಿಂದ ಹಾಗೆಯೇ ನಿಂತುಕೊಂಡಿದ್ಲು. ಆಪರೇಷನ್ಗೆ ಸಮಯ ಆಗ್ತಾ ಇತ್ತು. ಸಂಧ್ಯಾ ಈಗ ತನ್ನ ಗೆಳತಿಗೆ ಫೋನ್ ಮಾಡ್ತಾಳೆ. ಎಲ್ಲ ಮಾತುಗಳನ್ನು ಕೇಳಿ ಪೂಜಾ ತಕ್ಷಣ 2 ಲಕ್ಷ ರೂಪಾಯಿಯನ್ನು ಕುಮಾರ್ ಅಕೌಂಟ್ಗೆ ಕಳಿಸ್ಕೊಡ್ತಾಳೆ. ಈಗ ದುಡ್ಡು ಅರೇಂಜ್ ಆಗಿತ್ತು. ಆದರೆ ಸಂಧ್ಯಾ ಮನಸ್ಸಿನಲ್ಲಿ 1000 ಪ್ರಶ್ನೆಗಳು ಎದ್ದಿದ್ವು. ಅವಳಿಗೆ ಅನ್ನಿಸ್ತಾ ಇತ್ತು, ನನ್ನ ಈ ಸಂಬಂಧ ಇದು ಕೇವಲ ದುಡ್ಡಿಗಾಗಿ ಮಾತ್ರ ಇದೆ. ಇದರಲ್ಲಿ ಭಾವನೆಗಳಿಗೆ, ಪ್ರೀತಿಗೆ ಯಾವುದೇ ಜಾಗವಿಲ್ಲ ಅಂತ. ಸಂಧ್ಯಾ ಆಸ್ಪತ್ರೆಯಿಂದ ಮನೆಗೆ ಬಂದಾಗ ಅತ್ತೆ ಸೋಫಾದ ಮೇಲೆ ಕುಳಿತುಕೊಂಡು ಯಾರ ಜೊತೆನೋ ಫೋನ್ನಲ್ಲಿ ಮಾತಾಡ್ತಾ ಇದ್ರು. ಸಂಧ್ಯಾಳನ್ನು ನೋಡಿ ಅವರು ಫೋನ್ ಕಟ್ ಮಾಡಿ ಬಿಡ್ತಾರೆ. ಅವರು ಕೋಪವಾಗಿ ಹೇಳ್ತಾರೆ, ನಿನ್ನ ತವರು ಮನೆಯ ಕೆಲಸದಿಂದ ನಿನಗೆ ಈಗ ಸಮಯ ಸಿಕ್ಕಿದ್ರೆ ಈ ಮನೆಯ ಜವಾಬ್ದಾರಿಗಳ ಕಡೆ ಕೂಡ ಸ್ವಲ್ಪ ಗಮನ ಕೊಡು ಅಂತ. ಅತ್ತೆಯ ಈ ರೀತಿಯ ಚುಚ್ಚು ಮಾತುಗಳನ್ನು ಕೇಳಿ ಸಂಧ್ಯಾಗೆ ತುಂಬಾ ಬೇಜಾರಾಗಿತ್ತು. ಅವಳು ತುಂಬಾ ಬೇಜಾರು ಮಾಡ್ಕೊಂಡು ಹೇಳ್ತಾಳೆ, ನಾನು ತವರು ಮನೆಯ ಕೆಲಸಗಳನ್ನು ಮಾಡಿಕೊಂಡು ಬರಲಿಲ್ಲ ಅತ್ತೆ. ನಮ್ಮ ಅಮ್ಮನಿಗೆ ಹುಷಾರಿರಲಿಲ್ಲ. ಅವರು ಆಸ್ಪತ್ರೆಯಲ್ಲಿ ಜೀವನ ಮರಣದ ಹೋರಾಟದಲ್ಲಿದ್ದಾರೆ. ಆದ್ದರಿಂದಲೇ ಅಮ್ಮನನ್ನು ನೋಡಲು ಹೋಗಿದ್ದೆ ಅಂತ ಹೇಳ್ತಾಳೆ. ಆದರೆ ನನ್ನ ಕಷ್ಟದಿಂದ ನಿಮಗೆ ಏನೂ ಆಗಬೇಕಾಗಿಲ್ಲ. ಸಂಧ್ಯಾಳ ಈ ಮಾತು ಕೇಳಿ ಅವರಿಗೆಲ್ಲ ಕೋಪ ಬಂದಿತು. ಸಂತೋಷ್ ಕೋಪದಲ್ಲಿಯೇ ಟಿವಿ ರಿಮೋಟನ್ನು ಎತ್ತಿ ಬಿಸಾಕಿ, ನೀನು ನನ್ನ ಅಮ್ಮನ ಜೊತೆ ಯಾವ ರೀತಿ ಮಾತನಾಡ್ತಾ ಇದೀಯಾ? ನನ್ನ ಅಮ್ಮನಿಗೆ ಮರ್ಯಾದೆ ಕೊಟ್ಟು ಮಾತಾಡು. ಅಮ್ಮನ ಜೊತೆ ಈ ರೀತಿ ಯಾರಾದರೂ ಮಾತಾಡ್ತಾರಾ? ನನ್ನ ಅಮ್ಮನನ್ನು ನೀನು ಅವಮಾನ ಮಾಡ್ತಾ ಇದೀಯಾ ಅಂತ ಹೇಳ್ತಾನೆ. ಆಗ ಸಂಧ್ಯಾ ಕೋಪವಾಗಿ ಹೇಳಿದ್ಲು, ನಾನು ಕೆಟ್ಟದಾಗಿ ಏನೂ ಮಾತನಾಡಲಿಲ್ಲ. ನಾನು ನನ್ನ ಅಮ್ಮನ ಜೀವ ಉಳಿಸಿಕೊಳ್ಳಲು ನಿನ್ನ ಬಳಿ ನನ್ನ ದುಡ್ಡನ್ನು ಕೇಳಿದೆ ಅಷ್ಟೇ. ಆಗ ನೀನು ದುಡ್ಡು ಕೊಡಲು ಒಪ್ಪಿಕೊಳ್ಳಲಿಲ್ಲ. ಈ ಮನೆಯಲ್ಲಿ ಸಂಬಳವಿಲ್ಲದೆ ದುಡಿಯುವ ಒಬ್ಬ ಕೆಲಸಗಾರರಂತೆ ನನ್ನನ್ನು ನೋಡ್ತಾ ಇದ್ದೀರಾ. ನೀವು ನನಗೆ ಅವಮಾನ ಮಾಡ್ತಾ ಇದ್ದೀರಾ. ನಾನು ನಿಮಗೆ ಏನೂ ಮಾಡಿಲ್ಲ ಅಂತ ಹೇಳ್ತಾಳೆ. ರಾಮಚಂದ್ರ ಅವರು ಕೋಪವಾಗಿ ಹೇಳ್ತಾರೆ, ನಿನ್ನ ವಿದ್ಯಾಭ್ಯಾಸ ನಿನ್ನ ತಲೆಯನ್ನು ಕೆಡಿಸಿಬಿಟ್ಟಿದೆಯಾ? ತಿಂದ ಮನೆಗೆ 2 ಬಗೆಯುವವಳು ನೀನು. ನಿಮ್ಮ ಹೆಂಗಸರು ಬುದ್ಧಿನೇ ಇಷ್ಟು. ನಿಮಗೆ ಸ್ವಲ್ಪ ಪ್ರೀತಿ ತೋರಿಸಿದರೆ, ಸ್ವಲ್ಪ ಗೌರವ ಕೊಟ್ಟರೆ ನೀವು ನಮ್ಮ ತಲೆಯ ಮೇಲೆ ಹತ್ತಿ ಕುಳಿತುಕೊಬಿಡ್ತೀರಾ. ಸಂತೋಷ್, ನೀನು ನಿನ್ನ ಹೆಂಡತಿಗೆ ಬುದ್ಧಿ ಹೇಳು. ಈ ಮನೆಯಲ್ಲಿ ಇರಬೇಕು ಅಂದರೆ ಇಲ್ಲಿಯ ನಿಯಮಗಳನ್ನು ಪಾಲಿಸಲೇಬೇಕು. ಸಂಧ್ಯಾಗೆ ಈಗ ಅರ್ಥವಾಗಿತ್ತು, ಇವರ ಮುಂದೆ ಏನು ಹೇಳಿದರೂ ಏನೂ ಪ್ರಯೋಜನವಿಲ್ಲ ಅಂತ. ಒಂದು ದಿನ ಟಿವಿಯಲ್ಲಿ ಬಂದ ಆ ಸುದ್ದಿ ನೋಡಿ ಸಂಧ್ಯಾ ಶಾಕ್ ಆಗಿದ್ಲು. ಟಿವಿಯಲ್ಲಿ ಹೇಳ್ತಾ ಇದ್ರು, ಮಂಗಳೂರಿನಲ್ಲಿ ಒಬ್ಬ ಸರ್ಕಾರಿ ಟೀಚರ್ ಆಕೆಯ ಪೂರ್ತಿ ಸಂಬಳವನ್ನು ತನ್ನ ಗಂಡ ಮನೆಯವರಿಗೆ ಕೊಡಬೇಕಾಗಿತ್ತು. ಒಂದು ದಿನ ಆ ಟೀಚರ್ ತಂದೆಗೆ ಹುಷಾರಿಲ್ಲದಿದ್ದಾಗ ಆಕೆ ಗಂಡನ ಮನೆಯಿಂದ ದುಡ್ಡು ಕೇಳಿದ್ರೆ ಅವರು ದುಡ್ಡು ಕೊಡದೆ ಅವಳಿಗೆ ಮಾನಸಿಕವಾಗಿ, ಶಾರೀರಿಕವಾಗಿ ಎಷ್ಟೊಂದು ಹಿಂಸೆ ಕೊಟ್ಟಿರ್ತಾರೆ ಅಂದ್ರೆ ಅವಳು ತನ್ನ ಜೀವನದ ಯಾತ್ರೆಯನ್ನು ಮುಗಿಸಿ ಹಾಕಿದ್ಲು ಅಂತ. ಈ ಮಾತುಗಳನ್ನು ಕೇಳಿದ ತಕ್ಷಣ ಸಂಧ್ಯಾ ಶಾಕ್ ಆಗಿದ್ಲು. ನ್ಯೂಸಲ್ಲಿ ಆಕೆಯ ಮುಖವನ್ನು ನೋಡಿದಾಗ ಸಂಧ್ಯಾಗೆ ಆಕೆಯಲ್ಲಿ ತನ್ನ ಮುಖವೇ ಕಾಣಿಸ್ತಾ ಇತ್ತು. ಸಂಧ್ಯಾ ಅಂದುಕೊಳ್ತಾಳೆ, ಈಕೆಗೂ ನನಗೂ ಏನು ವ್ಯತ್ಯಾಸವಿದೆ ಅಂತ. ಆ ರಾತ್ರಿಯೆಲ್ಲ ಸಂಧ್ಯಾಗೆ ನಿದ್ದೆನೇ ಬರಲಿಲ್ಲ.
ಅವಳು ತುಂಬಾ ಬೇಸರವಾಗಿದ್ಲು. ಇತ್ತೀಚೆಗೆ ಸಂತೋಷ್ ಸಂಧ್ಯಾ ಜೊತೆ ಸರಿಯಾಗಿ ಮಾತನಾಡ್ತಾ ಇರಲಿಲ್ಲ. ಆ ದಿನ ಸಂಧ್ಯಾ ಕೆಲಸಕ್ಕೆ ಹೋಗಲು ರೆಡಿಯಾಗಿರ್ಬೇಕಾದ್ರೆ ಕುಮಾರ್ ಫೋನ್ ಮಾಡ್ತಾನೆ. ಅವನು ನಡುಗುತ್ತಿರುವ ಧ್ವನಿಯಲ್ಲೇ ಹೇಳ್ದ, ಸಂಧ್ಯಾ, ಅಮ್ಮ ಅಮ್ಮ ಇಲ್ಲ, ಅವರು ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದ್ರು. ರಾತ್ರಿ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಎಂದು ಹೇಳಿ ಕುಮಾರ್ ಜೋರಾಗಿ ಅಳ್ತಾ ಇದ್ದ. ಈ ಮಾತುಗಳನ್ನು ಕೇಳಿ ಸಂಧ್ಯಾ ಶಾಕ್ ಆಗಿ ಹೊರಗೆ ಓಡಿ ಬರ್ತಾಳೆ. ಸಂತೋಷ್ ಮತ್ತು ಅವನ ತಂದೆ ತಾಯಿ ತಿಂಡಿ ತಿಂದ ಕುಳಿತುಕೊಂಡಿದ್ರು. ಆಗ ಸಂಧ್ಯಾ ಹೇಳ್ತಾಳೆ, ಸಂತೋಷ್, ನನ್ನ ಅಮ್ಮ ಜೀವಂತವಾಗಿಲ್ವಂತೆ. ನೀವು ತಕ್ಷಣ ಗಾಡಿ ತೆಗಿರಿ, ನಾವು ಅಲ್ಲಿಗೆ ಹೋಗೋಣ. ಸಂಧ್ಯಾ ಎಷ್ಟೋ ದುಃಖದಿಂದ ಅಳ್ತಾ ಈ ಮಾತು ಹೇಳ್ತಾ ಇದ್ಲು. ಆಗ ಸಂತೋಷ್ ಹೇಳ್ತಾನೆ, ಸಂಧ್ಯಾ, ಇದು ತುಂಬಾ ಕೆಟ್ಟದಾಯ್ತು. ಆದ್ರೆ ಈ ದಿನ ನನಗೆ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ವಿದೇಶದಿಂದ ಕ್ಲೈಂಟ್ಸ್ ಕೂಡ ಬರ್ತಾ ಇದ್ದಾರೆ. ನಾನು ಆಫೀಸ್ಗೆ ಹೋಗಲೇಬೇಕು. ನನ್ನಿಂದ ಈಗ ಸದ್ಯಕ್ಕೆ ನಿನ್ನ ಜೊತೆ ಬರಲು ಆಗೋದಿಲ್ಲ. ನೀನು ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗು. ನಾನು ಮೀಟಿಂಗ್ ಮುಗಿಸಿಕೊಂಡು ನೇರವಾಗಿ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾನೆ. ಸಂಧ್ಯಾ ಶಾಕ್ನಿಂದ ತನ್ನ ಗಂಡನನ್ನೇ ನೋಡ್ತಾ ಇದ್ಲು. ಅವಳು ಶಾಕ್ನಿಂದಾನೇ ಕೇಳ್ತಾಳೆ, ಸಂತೋಷ್, ನಿಮಗೆ ಮೀಟಿಂಗ್ ಇದೆಯಾ? ಅಲ್ಲಿ ನನ್ನ ಅಮ್ಮ ಸತ್ತು ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀನು ನನ್ನನ್ನು ಒಂಟಿಯಾಗಿ ಹೋಗು ಅಂತ ಹೇಳ್ತಾ ಇದೀಯಾ? ಆಗಲೇ ರಾಮಚಂದ್ರ ಅವರು ಮಧ್ಯದಲ್ಲಿ ಮಾತನಾಡುತ್ತಾ, ಸಂಧ್ಯಾ, ನನ್ನ ಮಗ ಸರಿಯಾಗಿ ಹೇಳ್ತಾ ಇದ್ದಾನೆ. ನಡೆಯಬೇಕಾದದ್ದು ನಡೆದು ಹೋಗಿದೆ. ನನ್ನ ಮಗ ಬಂದ್ರೆ ನಿನ್ನ ಅಮ್ಮ ವಾಪಸ್ ಬರೋದಿಲ್ಲ ತಾನೆ. ಅವನ ಆಫೀಸ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಂತೆ. ಈಗ ಅವನು ನಿನ್ನ ಜೊತೆ ಬಂದ್ರೆ ಅವನ ಕೆಲಸಕ್ಕೆ ತೊಂದರೆಯಾಗುತ್ತೆ. ಈಗ ನೀನು ಹೋಗು, ನಾವೆಲ್ಲ ಮಧ್ಯಾಹ್ನ ಒಟ್ಟಿಗೆ ಅಲ್ಲಿ ಬರ್ತೀವಿ ಅಂತ ಹೇಳ್ತಾರೆ. ಸಾವಿತ್ರಮ್ಮ ಹೇಳ್ತಾಳೆ, ಸಂಧ್ಯಾ, ನೀನು ತುಂಬಾ ದಿನ ಅಲ್ಲಿ ನಿಂತ್ಕೋಬೇಡ, ಬೇಗ ವಾಪಸ್ ಬಂದ್ಬಿಡು. ನನ್ನಿಂದ ಮನೆಯ ಕೆಲಸ ಜಾಸ್ತಿ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಈ ಮಾತುಗಳನ್ನು ಅವಳಿಂದ ನಂಬಲೇ ಸಾಧ್ಯವಾಗಲಿಲ್ಲ. ಸಂಧ್ಯಾಳ ಅಮ್ಮ ಅವರ ಜೀವ ಹೋಗಿತ್ತು, ಆದರೆ ಈ ಪರಿವಾರ ಕೇವಲ ಅವರ ಚಿಂತೆಯೇ ಹೊರತಾಗಿತ್ತು. ಸಂಧ್ಯಾ ಏನೂ ಮಾತನಾಡಲಿಲ್ಲ. ಅವಳು ಅಳುತ್ತಾ ತನ್ನ ತವರು ಮನೆಗೆ ಹೋಗ್ತಾಳೆ ಒಂಟಿಯಾಗಿ. ಸಂಧ್ಯಾ ಮನೆಯ ಬಳಿ ತುಂಬಾ ಜನ ಸೇರಿದ್ರು. ಸಂಧ್ಯಾ ಓಡಿ ಹೋಗಿ ತನ್ನ ಅಮ್ಮನನ್ನು ತಬ್ಬಿಕೊಂಡು ಜೋರಾಗಿ ಅಳ್ತಾಳೆ. ಸ್ವಲ್ಪ ಸಮಯದ ನಂತರ ಅಕ್ಕಪಕ್ಕದವರೆಲ್ಲ ಗುಸುಗುಸು ಅಂತ ಮಾತನಾಡ್ತಾ ಇದ್ರು. ಸಂಧ್ಯಾಳ ಅತ್ತೆ ಮನೆಯಿಂದ ಯಾರೂ ಬರಲೇ ಇಲ್ಲ. ಅಳಿಯ ಅತ್ತೆಯ ಮುಖ ನೋಡಲು ಸಹ ಬರಲಿಲ್ಲ. ಇವಳು ಇಷ್ಟೊಂದು ವಿದ್ಯಾವಂತೆಯಾಗಿದ್ರು, ಎಷ್ಟೊಂದು ಸಂಪಾದನೆ ಮಾಡ್ತಾ ಇದ್ರು, ಏನು ಪ್ರಯೋಜನ? ಇವಳ ಅತ್ತೆ ಮನೆಯವರು ಇವಳಿಗೆ ಸ್ವಲ್ಪ ಕೂಡ ಮರ್ಯಾದೆನೆ ಕೊಡೋದಿಲ್ಲ ಅನ್ಸುತ್ತೆ. ಈ ಮಾತುಗಳು ಸಂಧ್ಯಾಳ ಕಿವಿಗೂ ಕೂಡ ಬೀಳ್ತಾ ಇದ್ವು. ಪ್ರತಿಯೊಂದು ಮಾತುಗಳು ಅವಳ ಕಿವಿಯಲ್ಲಿ ಕಾದ ಎಣ್ಣೆಯನ್ನು ಹಾಕಿದ ಹಾಗೆ ಅನ್ನಿಸ್ತಾ ಇತ್ತು. ಅಂತ್ಯಕ್ರಿಯೆಯಲ್ಲಿ ಸ್ಮಶಾನಕ್ಕೆ ಸ್ವಲ್ಪ ಸಮಯಕ್ಕೆ ಮಾತ್ರ ಸಂತೋಷ್ ಬರ್ತಾನೆ. ನಂತರ ಅಲ್ಲಿಂದ ತನ್ನ ಮನೆಗೆ ವಾಪಸ್ ಹೊರಟು ಹೋಗಿದ್ದ, ನನಗೆ ತುಂಬಾ ಕೆಲಸ ಇದೆ ಅಂತ ಹೇಳಿ. ನಂತರ 11 ದಿನಗಳವರೆಗೂ ಸಂಧ್ಯಾ ತನ್ನ ತವರು ಮನೆಯಲ್ಲಿಯೇ ಇದ್ಲು. ಎಲ್ಲ ಶಾಸ್ತ್ರಗಳನ್ನು ಮುಗಿಸಿಕೊಂಡು ಸಂಧ್ಯಾ ಈಗ ತನ್ನ ಅತ್ತೆಯ ಮನೆಗೆ ಬಂದಿದ್ಲು. ಇಷ್ಟು ದಿನದ ನಂತರ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಬಹುಶಃ ನನ್ನ ಅತ್ತೆ ಮನೆಯವರು ನನ್ನ ಜೊತೆ ಪ್ರೀತಿಯಿಂದ ಮಾತನಾಡಬಹುದೇನೋ. ನಿನಗೆ ನಾವೆಲ್ಲ ಇದ್ದೀವಿ, ನಾವೆಲ್ಲ ನಿನ್ನ ಪರಿವಾರ ಅಂತ ಹೇಳಬಹುದು ಎಂದು ಅವಳು ಎಷ್ಟೋ ಆಸೆ ಇಟ್ಕೊಂಡಿದ್ಲು. ಸಂಧ್ಯಾ ಮನೆಗೆ ಬಂದಾಗ ಮನೆಯಲ್ಲಿ ಎಲ್ಲರೂ ಕುಳಿತುಕೊಂಡು ಟಿವಿ ನೋಡ್ತಾ ಇದ್ರು. ಸಂಧ್ಯಾನ ನೋಡಿ ಅತ್ತೆ ಹೇಳ್ತಾರೆ, ಬಂದು ಬಿಟ್ಟಿಯೇನಮ್ಮ, ಬೇಗ ಬೇಗ ಸ್ನಾನ ಮಾಡಿಕೊಂಡು ಬೇರೆ ಬಟ್ಟೆ ಹಾಕೊಂಬ, ಎಲ್ಲರಿಗೂ ಟೀ ಮಾಡಿಕೊಡು, ನನಗೆ ತುಂಬಾ ಕಾಲು ನೋವ್ತಾ ಇದೆ ಅಂತ. ಸಂಧ್ಯಾ ಏನು ಮಾತನಾಡಲಿಲ್ಲ. ಅವಳು ಸೈಲೆಂಟ್ ಆಗಿ ತನ್ನ ರೂಮಿನ ಕಡೆ ಹೋಗ್ತಾ ಇದ್ಲು. ಆಗ ಅತ್ತೆ ಸಂಧ್ಯಾಳನ್ನು ಕರೆದು ಹೇಳಿದ್ರು, ನಿನ್ನ ಅಮ್ಮ ಸಡನ್ ಆಗಿ ಸತ್ತು ಹೋದ್ರಲ್ಲ, ನಿನ್ನ ಅಮ್ಮನ ಒಡವೆಗಳು ನಿನ್ನ ಅಣ್ಣ ನಿನಗೆ ಕೊಟ್ನಾ ಇಲ್ವಾ? ಅಮ್ಮನ ಒಡವೆಗಳಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನ ಅಧಿಕಾರವಿರುತ್ತೆ. ನೀನು ವಿದ್ಯಾವಂತೆ, ನಿನ್ನ ಅಧಿಕಾರವನ್ನು ನೀನು ಬಿಡಬೇಡ. ನಿನ್ನ ಅಣ್ಣ ನಿನ್ನ ಅಧಿಕಾರವನ್ನು ಕಸಿದುಕೊಳ್ಳಬಹುದು. ನೀನು ತುಂಬಾ ಹುಷಾರಾಗಿರು ಅಂತ ಹೇಳ್ತಾರೆ. ಈ ಮಾತುಗಳನ್ನು ಕೇಳಿ ಸಂಧ್ಯಾಗೆ ಏನು ಹೇಳಬೇಕು ಅರ್ಥವಾಗ್ಲಿಲ್ಲ. ಅವಳು ಶಾಕ್ನಿಂದ ಹಾಗೆಯೇ ನಿಂತುಕೊಂಡಿದ್ಲು. ಸಂಧ್ಯಾ ಈಗ ತನ್ನ ಗಂಡ ಮತ್ತು ಅತ್ತೆ ಮಾವನನ್ನು ನೋಡ್ತಾ ಇದ್ಲು. ಅಮ್ಮನ ಚಿತೆಯ ಬೆಂಕಿ ಇನ್ನೂ ತಣ್ಣಗೂ ಆಗಿರಲಿಲ್ಲ. ಅಮ್ಮನ ಆಸ್ಪತ್ರೆಗಾಗಿ ಮಾಡಿದ ಸಾಲ ಕೂಡ ಇನ್ನೂ ತೀರಿರಲಿಲ್ಲ. ಆದರೆ ಇವರಿಗೆ ನನ್ನ ಅಮ್ಮನ ಒಡವೆಗಳು ಸಿಕ್ಕಿದ್ವಾ ಇಲ್ಲವಾ ಅನ್ನೋ ಚಿಂತೆ ಕಾಡ್ತಾ ಇತ್ತು. ಸಂಧ್ಯಾ ಏನು ಮಾತನಾಡದೆ ಸೈಲೆಂಟ್ ಆಗಿ ತನ್ನ ರೂಮ್ಗೆ ಹೊರಟು ಹೋಗ್ತಾಳೆ. ಅವಳು ಈಗ ತನ್ನ ಬಟ್ಟೆಗಳನ್ನೆಲ್ಲ ಸೂಟ್ಕೇಸ್ನಲ್ಲಿ ತುಂಬಿಸಿಕೊಂಡು ಹೊರಗೆ ಬರ್ತಾಳೆ. ಸಂಧ್ಯಾಳನ್ನು ಆ ರೀತಿ ನೋಡಿ ಅವರೆಲ್ಲ ಶಾಕ್ ಆಗ್ತಾರೆ. ಇದೆಲ್ಲ ಏನು ಸಂಧ್ಯಾ, ಎಲ್ಲಿ ಹೋಗ್ತಾ ಇದೀಯಾ ನೀನು ಅಂತ ಕೇಳ್ತಾನೆ ಸಂತೋಷ್. ಸಂಧ್ಯಾ ಹೇಳ್ತಾಳೆ, ನಾನು ನನ್ನ ಮನೆಗೆ ಹೋಗ್ತಾ ಇದ್ದೀನಿ. ಸಂತೋಷ್ ಆಶ್ಚರ್ಯವಾಗಿ ಕೇಳ್ತಾನೆ, ನನ್ನ ಮನೇನಾ? ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ? ನಿನ್ನ ತವರು ಮನೆಯವರು ನಿನ್ನನ್ನು ನಮ್ಮ ಮನೆಗೆ ಕೊಟ್ಟು ಬಿಟ್ಟಿದ್ದಾರೆ. ಅವರು ಈಗ ನಿನ್ನನ್ನು ಆ ಮನೆಯಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ನೀನು ಅಲ್ಲಿ ಹೋದರೆ ನಿನ್ನ ಅಣ್ಣ ಅತ್ತಿಗೆ ನಿನ್ನನ್ನು ಮನೆಯಿಂದ ಹೊರ ಹಾಕ್ತಾರೆ. ಈಗ ನಿನ್ನ ಮನೆ ಇದು, ನೀನು ಇಲ್ಲೇ ಇರಬೇಕು.
ಸಂಧ್ಯಾ ತುಂಬಾ ದುಃಖದಲ್ಲೇ ಹೇಳಿದ್ಲು. ಈ ಪ್ರಪಂಚದ ಅತಿ ದೊಡ್ಡ ಸುಳ್ಳು ಅಂದ್ರೆ ಅದು ಇದೇ ನೋಡಿ. ಒಂದು ಹೆಣ್ಣಿಗೆ ಅವಳ ಮನೆಯನ್ನು ಕಸಿದುಕೊಳ್ಳಲು ಎಷ್ಟೊಂದು ನಾಟಕೀಯವಾದ ಮಾತುಗಳನ್ನು ಹೇಳ್ತಾರೆ. ಸಣ್ಣ ವಯಸ್ಸಿನಲ್ಲಿ ಹೇಳ್ತಾರೆ ಮಗಳು ಬೇರೆಯವರ ಸ್ವತ್ತು ಅಂತ. ಅವಳು ಮದುವೆಯಾದಾಗ ಹೇಳ್ತಾರೆ ಗಂಡನ ಮನೆಯೇ ನಿನ್ನ ಮನೆ ಅಂತ. ಅವಳು ತನ್ನ ಗಂಡನ ಮನೆಗೆ ಬಂದಾಗ ಅವಳಿಗೆ ಹೇಳ್ತಾರೆ ನೀನು ಹೊರಗಿನವಳು, ಬೇರೆ ಮನೆಯಿಂದ ಇಲ್ಲಿ ಬಂದಿದ್ದೀಯಾ, ಇದು ನಿನ್ನ ಮನೆ ಅಲ್ಲ ಅಂತ. ನೀನು ನಮ್ಮ ಮನೆಯ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳ್ತಾರೆ. ಆದರೆ ಇಂತಹ ಮನೆಯಲ್ಲಿ, ಇಂತಹ ಸ್ಥಿತಿಯಲ್ಲಿ ನನ್ನಿಂದ ಇರೋದಕ್ಕಾಗೋದಿಲ್ಲ. ಸಂತೋಷ್ ಕೋಪವಾಗಿ ಹೇಳ್ತಾನೆ, ಒಂಟಿ ಹೆಣ್ಣನ್ನು ಈ ಪ್ರಪಂಚ ಬದುಕಲು ಬಿಡೋದಿಲ್ಲ. ಒಂದು ಹೆಣ್ಣಿನ ನಿಜವಾದ ಮನೆ ಅವಳ ಗಂಡನ ಮನೆಯೇ ಆಗಿರುತ್ತೆ. ಆಗಲೇ ಅತ್ತೆ ಕೂಡ ಏನೋ ಹೇಳಲು ಮುಂದೆ ಬರ್ತಾರೆ. ಆಗ ಸಂಧ್ಯಾ ಹೇಳ್ತಾರೆ, ಇದು ನನ್ನ ಮನೆಯಲ್ಲ, ಇದು ಒಂದು ಬ್ಯಾಂಕು. ಇಲ್ಲಿ ನಾನು ಯಾವುದೇ ಭರವಸೆ ಇಲ್ಲದೆ, ಯಾವುದೇ ಅಧಿಕಾರವಿಲ್ಲದೆ ನನ್ನ ಎಲ್ಲ ಸಂಬಳವನ್ನು ನಾನು ಜಮಾ ಮಾಡ್ತೀನಿ. ಮತ್ತು ನೀವೆಲ್ಲ ಈ ಬ್ಯಾಂಕಿನ ಮ್ಯಾನೇಜರ್ಗಳು. ಇಲ್ಲಿ ನನ್ನ ಭಾವನೆಗಳಿಗೆ, ನನ್ನ ಆಸೆಗೆ ಯಾವುದೇ ಬೆಲೆ ಕೊಡ್ತಾ ಇಲ್ಲ. ಸಂತೋಷ್ ನಗ್ತಾ ಹೇಳ್ತಾನೆ, ಅಮ್ಮ ಅವಳನ್ನು ಹೋಗಲು ಬಿಡು. ಇಷ್ಟಕ್ಕೂ ಅವಳು ಎಲ್ಲಿ ಹೋಗ್ತಾಳೆ? 2 ದಿನದ ನಂತರ ಅವಳ ಅಣ್ಣ ಅತ್ತಿಗೆ ಇವಳನ್ನು ಮನೆಯಿಂದ ಒದ್ದು ಹೊರ ಹಾಕ್ತಾರೆ. ಆಗ ಇವಳಿಗೆ ಬುದ್ಧಿ ಬರುತ್ತೆ. ಒಂದು ಹೆಣ್ಣಿಗೆ ಗಂಡನನ್ನು ಬಿಟ್ಟರೆ ಬೇರೆ ಗತಿ ಇರೋದಿಲ್ಲ, ಗಂಡನನ್ನು ಬಿಟ್ಟರೆ ಅವಳಿಗೆ ಬೇರೆ ದಾರಿ ಇರೋದಿಲ್ಲ ಅಂತ. ಆಗ ಅವಳು ಇಲ್ಲಿಗೆ ವಾಪಸ್ ಬರಬೇಕು ಅಂತ ಹೇಳ್ತಾನೆ. ಸಂಧ್ಯಾ ಏನು ಹೇಳದೆ ಸೈಲೆಂಟ್ ಆಗಿ ಅಲ್ಲಿಂದ ಹೊರಗೆ ಹೊರಟೋಗ್ತಾಳೆ. ಸಂಧ್ಯಾ ಈಗ ತನ್ನ ಗೆಳತಿಯ ಮನೆಯಲ್ಲಿ ಸ್ವಲ್ಪ ದಿನ ಇದ್ದ ನಂತರ ಈಗ ತನಗೆ ಒಂದು ಸಣ್ಣ ಬಾಡಿಗೆ ಮನೆಯನ್ನು ಪಡೆದುಕೊಳ್ತಾಳೆ. ಸಂಧ್ಯಾ ತನ್ನ ಎಲ್ಲ ಸಂಬಳ ತನ್ನ ಅಕೌಂಟ್ಗೆ ಬರುವ ಹಾಗೆ ಮಾಡ್ಕೊಳ್ತಾಳೆ. ಸಂಬಳವೆಲ್ಲ ಅವಳ ಅಕೌಂಟಿಗೆ ಬಂದಾಗ ಅವಳು ಈಗ ತನ್ನ ಗೆಳತಿಯ ಸಾಲವನ್ನು ತೀರಿಸಲು ಮುಂದಾಗ್ತಾಳೆ. ಸಂತೋಷ್ ಮತ್ತು ಅವರ ಅಪ್ಪ ಅಮ್ಮನಿಗೆ ಅನ್ಸುತ್ತೆ ಗಂಡನನ್ನು ಬಿಟ್ಟು ಅವಳು ಎಷ್ಟು ದಿನ ದೂರ ಇರೋದಕ್ಕೆ ಆಗುತ್ತೆ, 2-3 ದಿನದಲ್ಲಿ ವಾಪಸ್ ಬರ್ತಾಳೆ ಅಂತ. ಆದರೆ 1 ತಿಂಗಳಾದರೂ ಸಂಧ್ಯಾ ಮನೆಗೆ ವಾಪಸ್ ಬರದಿದ್ದಾಗ ಸಂತೋಷ್ಗೆ ಈಗ ಟೆನ್ಷನ್ ಶುರುವಾಗಿತ್ತು. ಯಾಕೆಂದರೆ ಸಂಧ್ಯಾಳ 2 ತಿಂಗಳ ಸಂಬಳ ಅವನ ಅಕೌಂಟ್ಗೆ ಬಂದಿರಲಿಲ್ಲ. ಸಂತೋಷ್ನ ಸಂಬಳವೆಲ್ಲ ಅವನ ಪರ್ಸನಲ್ ಖರ್ಚುಗಳಿಗೆ, ಪಾರ್ಟಿಗಳಿಗೆ ಮತ್ತು ಇನ್ವೆಸ್ಟ್ಗಳ ಮೇಲೆ ಖರ್ಚಾಗಿ ಬಿಟ್ಟಿತ್ತು. ಮನೆಯ ಜವಾಬ್ದಾರಿ ಎಲ್ಲವೂ ಸಂಧ್ಯಾಳ ಸಂಪಾದನೆಯ ಮೇಲೆಯೇ ನಡೀತಾ ಇತ್ತು. ಆದರೆ ಈಗ ಸಂತೋಷ್ ತನ್ನ ಅಧಿಕವಾದ ಖರ್ಚುಗಳನ್ನು, ತನ್ನ ಆಸೆಗಳನ್ನು ಪಕ್ಕಕ್ಕೆ ಇಟ್ಟು ಮನೆ ಖರ್ಚಿಗೆ ತನ್ನ ಎಲ್ಲ ದುಡ್ಡು ಕೊಡಬೇಕಾಗಿ ಬರ್ತಾ ಇತ್ತು. ಇತ್ತೀಚೆಗೆ ಶಾಂತಮ್ಮನಿಗೆ ಕಾಲು ನೋವು ತುಂಬಾ ಜಾಸ್ತಿ ಆಗೋಗಿತ್ತು. ಯಾಕೆಂದರೆ ದಿನಪೂರ್ತಿ ಆಕೆ ಅಡಿಗೆ ಮನೆಯಲ್ಲಿ ನಿಂತುಕೊಂಡು ಕೆಲಸ ಮಾಡ್ತಾ ಇದ್ರು. ಆ ಮನೆಯ ಫ್ರೀಯಾದ ಕೆಲಸಗಾರರು ಈಗ ಅಲ್ಲಿ ಇರಲಿಲ್ಲ. ಮನೆಯವರ ಮಾತುಗಳಿಂದ ಮನೆ ಕೆಲಸದವರು ಕೂಡ ಯಾರೂ ಆ ಮನೆಗೆ ಬರ್ತಾ ಇರಲಿಲ್ಲ. ಕೆಲವೇ ದಿನಗಳಲ್ಲಿ ಸಂತೋಷ್ಗೆ ಅರ್ಥವಾಗಿತ್ತು, ದುಡ್ಡು ಕೊಟ್ಟರೆ ಸಾಕಷ್ಟು ಜನ ಕೆಲಸಗಾರರು ಸಿಗ್ತಾರೆ. ಆದರೆ ನಮ್ಮ ಮನೆಯನ್ನು ತನ್ನ ಸ್ವಂತ ಮನೆಯಂತೆ ನಡೆಸಿಕೊಂಡು ಹೋಗುವವರು ನನ್ನವರು ಮಾತ್ರ ಅಂತ. ಈಗ ಸಂತೋಷ್ ತುಂಬಾ ಯೋಚಿಸಿ ಒಂದು ನಿರ್ಧಾರ ತೆಗೆದುಕೊಂಡ. ಸಂಧ್ಯಾಳನ್ನು ಹೇಗಾದರೂ ಮಾಡಿ ವಾಪಸ್ ಕರ್ಕೊಂಡು ಬರಬೇಕು ಅಂತ ಅವನು ಒಂದು ಪ್ಲಾನ್ ಮಾಡ್ತಾನೆ. ಒಬ್ಬ ಲಾಯರ್ನನ್ನು ಸಂಪರ್ಕಿಸಿ ಸಂಧ್ಯಾಗೆ ಒಂದು ಲೀಗಲ್ ನೋಟಿಸ್ ಕಳಿಸ್ಕೊಡ್ತಾನೆ. ಅವನಂದುಕೊಂಡಿದ್ದ ಸಂಧ್ಯಾ ಹೆದರಿಕೊಂಡು ಇದನ್ನು ನೋಡಿದ ತಕ್ಷಣ ಓಡಿ ಬರ್ತಾಳೆ ಅಂತ. ಆದರೆ ಸಂಧ್ಯಾ ಹೆದರಿಕೊಳ್ಳಲಿಲ್ಲ. ಅವಳು ಈ ಡೈವರ್ಸ್ಗೆ ಒಪ್ಪಿಗೆ ಕೊಟ್ಟಿದ್ಲು. ಕೋರ್ಟಿನಲ್ಲಿ ಈಗ ವಾದವನ್ನು ಮಂಡಿಸ್ತಾ ಇದ್ರು. ಸಂತೋಷ್ ಕಡೆಯ ವಕೀಲರು ಹೇಳ್ತಾರೆ, ಸಂಧ್ಯಾ ಅವರು ಯಾವುದೇ ಕಾರಣವಿಲ್ಲದೆ ಮನೆ ಬಿಟ್ಟು ಹೊರಟು ಹೋಗಿದ್ದಾರೆ. ಸಂತೋಷ್ ಅವರು ಈಗಿನ ಕಾಲದ ತುಂಬಾ ಮೆಚುರಿಟಿ ಇರುವಂತಹ ವ್ಯಕ್ತಿ. ಅವರು ತಮ್ಮ ಹೆಂಡತಿಗೆ ಕೆಲಸ ಮಾಡಲು ಎಲ್ಲ ರೀತಿಯ ಅವಕಾಶಗಳನ್ನು ಕೊಟ್ಟಿದ್ರು. ಆದರೆ ಈಗಿನ ಕಾಲದ ಹೆಣ್ಣು ಮಕ್ಕಳು ಇಂಡಿಪೆಂಡೆಂಟ್ ಎಂದು ಹೇಳಿಕೊಂಡು ಸಂಸಾರಗಳನ್ನು ಮುರಿದು ಹಾಕ್ತಾ ಇದ್ದಾರೆ. ಸಂತೋಷ್ ತನ್ನ ಹೆಂಡತಿ ಮನೆಗೆ ವಾಪಸ್ ಬರಬೇಕು ಅಂತ ಮಾತ್ರ ಕೇಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಜಡ್ಜ್ ಸಾಹೇಬರು ಹೇಳ್ತಾರೆ, ಒಂದು ಹೆಣ್ಣಿಗೆ ಕೆಲಸ ಮಾಡುವ ಸ್ವಾತಂತ್ರ್ಯವನ್ನು, ಅಧಿಕಾರವನ್ನು ನಮ್ಮ ಸಂವಿಧಾನ ಕೊಡುತ್ತೆ. ಯಾವ ಗಂಡಸು, ಯಾವ ಗಂಡ ಕೂಡ ಕೊಡೋದಿಲ್ಲ. ಈ ಮಾತನ್ನು ಇನ್ನೊಂದು ಸಾರಿ ನೀವು ಇಲ್ಲಿ ಹೇಳಬೇಡಿ ಅಂತ ಎಚ್ಚರಿಸ್ತಾರೆ. ಆಗಲೇ ಸಂಧ್ಯಾ ಅವರ ವಕೀಲರು ಸಂಧ್ಯಾ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಅವರು ಹೇಳ್ತಾ ಇದ್ರು ಸಂಧ್ಯಾಳ ಪೂರ್ತಿ ಸಂಬಳ ಎಲ್ಲಿಗೆ ಹೋಗ್ತಾ ಇತ್ತು ಅಂತ. ಜಡ್ಜ್ ಸಾಹೇಬರು ಕೋಪವಾಗಿ ಸಂತೋಷ್ನನ್ನು ನೋಡಿ ಕೇಳಿದ್ರು, ಈ ಕಾಗದಗಳ ಪ್ರಕಾರ ನಿಮ್ಮ ಹೆಂಡತಿಯ ಸಂಬಳ ನಿಮ್ಮ ಮತ್ತು ನಿಮ್ಮ ಅಪ್ಪನ ಜಾಯಿಂಟ್ ಅಕೌಂಟ್ಗೆ ಹೋಗ್ತಾ ಇತ್ತು. ಆಕೆಯ ದುಡ್ಡು ಮನೆ ಖರ್ಚಿಗೆ ಉಪಯೋಗಿಸಿದ್ರೆ ಹಾಗಿದ್ರೆ ನಿಮ್ಮ ಸಂಬಳ ಎಲ್ಲಿ ಹೋಗ್ತಾ ಇತ್ತು, ನೀವು ಎಲ್ಲಿ ಖರ್ಚು ಮಾಡ್ತಾ ಇದ್ರಿ ಅಂತ ಕೇಳ್ತಾರೆ. ಈ ಮಾತುಗಳನ್ನು ಕೇಳಿ ಸಂತೋಷ್ ಶಾಕ್ ಆಗ್ತಾನೆ. ಅವನು ತಲೆ ಬಗ್ಗಿಸಿಕೊಂಡು ಹೇಳ್ತಾನೆ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ. ಜಡ್ಜ್ ಸಾಹೇಬರು ಹೇಳ್ತಾರೆ, ನೀವು ನಿಮ್ಮ ಹೆಸರಿನಲ್ಲಿ ಸಂಪತ್ತನ್ನು ಗಳಿಸಲು ನಿಮ್ಮ ದುಡ್ಡನ್ನು ಉಳಿತಾಯ ಮಾಡ್ತಾ ಇದ್ದೀರಾ. ನಿಮ್ಮ ಮನೆಯನ್ನು ನಡೆಸಲು ನಿಮ್ಮ ಹೆಂಡತಿಯ ದುಡ್ಡನ್ನು ಬಳಸ್ಕೊಳ್ತಾ ಇದ್ದೀರಾ.
ನಿಮ್ಮ ಮನೆಯ ಜವಾಬ್ದಾರಿಯನ್ನು ಆಕೆಯ ತಲೆಯ ಮೇಲೆ ಹಾಕಿದ್ದೀರಾ. ಆಗ ಸಂತೋಷ್ ಹೇಳ್ತಾನೆ, ಸರ್, ನಾವೆಲ್ಲ ಒಂದೇ ಪರಿವಾರ, ನಾವೆಲ್ಲರೂ ಒಟ್ಟು ಸೇರಿ ಈ ನಿರ್ಧಾರ ತೆಗೆದುಕೊಂಡ್ವಿ ಅಂತ. ಆಗ ಜಡ್ಜ್ ಸಾಹೇಬರು ಹೇಳ್ತಾರೆ, ನೀವು ನಿಮ್ಮ ಹೆಂಡತಿಯನ್ನು ಒಬ್ಬ ಮನುಷ್ಯನನ್ನಾಗಿ ನೋಡಲಿಲ್ಲ, ಆಕೆಯನ್ನು ಒಬ್ಬ ATM ಮಿಷನ್ ಆಗಿ ಬಳಸ್ಕೊಂಡಿದ್ದೀರಾ ಅಂತ. ಸಂಧ್ಯಾ ಕೂಡ ಹೇಳಿದ್ಲು, ಹೇಗೆ ಅವಳು ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಹೊರಗೆ ಕೆಲಸ ಮತ್ತು ಮನೆಯಲ್ಲಿ ಕೂಡ ಎಲ್ಲ ಕೆಲಸವನ್ನು ಮಾಡಬೇಕಾಗಿ ಬರ್ತಿತ್ತು ಅಂತ. ತನ್ನ ಸಂಪಾದನೆಯ ಮೇಲೆ ತನಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲದೆ ಇರುವುದು, ತನ್ನ ಅಮ್ಮನಿಗೆ ಹುಷಾರಿಲ್ಲದೆ ಆಸ್ಪತ್ರೆಯಲ್ಲಿದ್ದಾಗ ತನ್ನ ದುಡ್ಡಿಗಾಗಿ ಅವಳು ಭಿಕ್ಷೆ ಬೇಡಿದ್ದು, ಆದರೂ ಅವಳಿಗೆ 1 ಪೈಸಾ ಕೂಡ ಸಿಕ್ಕಿರಲಿಲ್ಲ. ಅಷ್ಟು ಮಾತ್ರವಲ್ಲ, ಅಮ್ಮನ ಅಂತ್ಯ ಸಂಸ್ಕಾರ ಮುಗಿಸಿಕೊಂಡು ಮನೆಗೆ ಬಂದಾಗ ಅತ್ತೆ ನನ್ನ ಅಮ್ಮನ ಒಡವೆಗಳನ್ನು ಲೆಕ್ಕ ಕೇಳಿದ್ರು. ಸಂಧ್ಯಾ ಅಳುತ್ತಾ ಹೇಳಿದ್ರು, ಸರ್, ಇದೇನಾ ಸ್ವಾತಂತ್ರ್ಯ ಅಂದರೆ? ಜಡ್ಜು ಸಾಹೇಬರು ಹೇಳ್ತಾರೆ, ನೀವು ಮಾಡಿದ್ದು ಶೋಷಣೆ, ನಿಮಗೆ ನಾಚಿಕೆಯಾಗಬೇಕು. ನೀವು ನಿಮ್ಮ ಹೆಂಡತಿಗೆ ಎಷ್ಟೊಂದು ಹಿಂಸೆ ಕೊಟ್ಟಿದ್ದೀರಾ. ಇಲ್ಲಿಗೆ ಬಂದು ನೀವು ಆಧುನಿಕತೆಯ ಮೂರ್ತಿ ಅಂತ ಬೇರೆ ಹೇಳ್ಕೊಳ್ತಾ ಇದ್ದೀರಾ. ಕೋರ್ಟಿನ ಈ ಮಾತುಗಳನ್ನು ಕೇಳಿ ಸಂತೋಷ್ ಕುಟುಂಬವೆಲ್ಲ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡಿದ್ರು. ದಿನಗಳು ಕಳೀತಾ ಇದ್ವು. ನಾಳೆ ಕೋರ್ಟಿನಲ್ಲಿ ಕೊನೆಯ ಹಿಯರಿಂಗ್ ಇತ್ತು. ನಾಳೆ ಡೈವರ್ಸ್ಗೆ ಮಂಜೂರಾತಿ ಸಿಗಲಿತ್ತು. ಆಗ ರಾತ್ರಿ ಸುಮಾರು 8 ಗಂಟೆ ಆಗ್ತಾ ಇತ್ತು. ಸಂತೋಷ್ ತನ್ನ ಮನೆಯಲ್ಲಿ ತನ್ನ ರೂಮಿನಲ್ಲಿ ಕತ್ತಲ ಕೋಣೆಯಲ್ಲಿ ಒಬ್ಬನೇ ಕುಳಿತುಕೊಂಡಿದ್ದ. ಅವನಿಗೆ ಈಗ ತನ್ನ ಎಲ್ಲ ತಪ್ಪುಗಳ ಅರಿವಾಗಿತ್ತು. ಅವನು ತುಂಬಾ ದುಃಖದಲ್ಲಿದ್ದ. ಇಷ್ಟು ತಿಂಗಳ ನಂತರ ಮೊಟ್ಟ ಮೊದಲ ಬಾರಿ ಸಂತೋಷ್ ತನ್ನ ಫೋನನ್ನು ತೆಗೆದುಕೊಂಡು ತನ್ನ ಹೆಂಡತಿಗೆ ಫೋನ್ ಮಾಡ್ತಾನೆ. ಸಂಧ್ಯಾ ಫೋನನ್ನು ಅಟೆಂಡ್ ಮಾಡ್ತಾಳೆ. ಸಂಧ್ಯಾ, ಡೈವರ್ಸ್ಗಿಂತ ಮೊದಲು ನಾನು ನಿನ್ನನ್ನು ಕೊನೆಯದಾಗಿ ಒಂದೇ ಒಂದು ಸಾರಿ ನೋಡಬೇಕು, ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡ ಅಂತ ಕೇಳಿಕೊಳ್ತಾನೆ. ಸಂಧ್ಯಾ ಸ್ವಲ್ಪ ಸಮಯ ಯೋಚಿಸಿ ಸರಿ ಬನ್ನಿ ಅಂತ ಹೇಳ್ತಾಳೆ. ಸಂತೋಷ್ ಆಗಲೇ ತನ್ನ ಗಾಡಿ ತೆಗೆದುಕೊಂಡು ತನ್ನ ಹೆಂಡತಿಯ ಮನೆಗೆ ಹೋಗ್ತಾನೆ. ಸಂತೋಷ್ ಸಂಧ್ಯಾಳನ್ನು ನೋಡಿ ಅವನು ಒಂದು ಕ್ಷಣ ಶಾಕ್ ಆಗಿಬಿಟ್ಟಿದ್ದ. ಸಂಧ್ಯಾ ಹಣೆಯಲ್ಲಿ ಕುಂಕುಮ, ಸಿಂಧೂರ, ಮಂಗಳಸೂತ್ರ, ಕಾಲಿನಲ್ಲಿ ಕಾಲುಂಗುರವನ್ನು ಸಹ ಧರಿಸಿರಲಿಲ್ಲ. ಆದರೂ ಅವಳು ತುಂಬ ಸುಂದರವಾಗಿ, ತುಂಬ ಶಾಂತವಾಗಿದ್ಲು. ಸಂತೋಷ್ ಈಗ ಮನೆಯನ್ನು ನೋಡ್ತಿದ್ದ. ಚಿಕ್ಕದಾದ ಮನೆ, ಆದರೂ ತುಂಬ ಸುಂದರವಾಗಿ ನೀಟಾಗಿ ಇಟ್ಕೊಂಡಿದ್ಲು. ಸಂತೋಷ್ಗೆ ಆ ಚಿಕ್ಕ ಮನೆಯಲ್ಲಿ ಎಷ್ಟೊಂದು ನೆಮ್ಮದಿ ಇದೆ ಎಂದು ಅನ್ನಿಸ್ತಾ ಇತ್ತು. ಅವನಿಗೀಗ ಅನ್ನಿಸ್ತಾ ಇತ್ತು, ನನ್ನ ದೊಡ್ಡ ಮನೆಯಲ್ಲಿ ನನ್ನ ಹೆಂಡತಿಯನ್ನು ನಾನು ಕೆಲಸದವಳ ಹಾಗೆ ಇಟ್ಕೊಂಡಿದ್ದೆ ಅಂತ. ಆದರೆ ಇಷ್ಟು ಸಣ್ಣ ಮನೆಯಲ್ಲಿ ಸಂಧ್ಯಾ ಎಷ್ಟೊಂದು ಸಂತೋಷವಾಗಿ, ಎಷ್ಟೊಂದು ಆರಾಮವಾಗಿದ್ದಾಳೆ ಅಂತ. ಸಂಧ್ಯಾಳ ಮುಖದಲ್ಲಿ ಇದ್ದ ನೆಮ್ಮದಿ, ಆ ಸಂತೋಷವನ್ನು ನೋಡಿ ಅವನ ಕಣ್ಣುಗಳಲ್ಲಿ ನೀರು ಬಂದಿತ್ತು. ಸಂತೋಷ್ ಸಂಧ್ಯಾಳ ಮುಂದೆ ಮೊಣಕಾಲಿನಲ್ಲಿ ಕುಳಿತು ಕೈ ಜೋಡಿಸಿ ಜೋರಾಗಿ ಅಳ್ತಾ ಇದ್ದ. ಸಂಧ್ಯಾ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನಾನು ಗಂಡಸು ಎನ್ನುವ ಅಹಂಕಾರದಲ್ಲಿ ನಾನು ಎಲ್ಲವನ್ನೂ ಮರೆತು ಬಿಟ್ಟಿದ್ದೆ. ಆದರೆ ನನಗೆ ಈಗ ಅರ್ಥವಾಗಿದೆ, ನೀನಿಲ್ಲದೆ ನನ್ನ ಜೀವನ ಏನೂ ಇಲ್ಲ ಅಂತ. ನಾನು ಕೇವಲ ನಿನ್ನ ದುಡ್ಡನ್ನು ಮಾತ್ರವಲ್ಲ, ನಿನ್ನ ಮನಸ್ಸನ್ನು ಕೂಡ ಮುರಿದು ಹಾಕಿದ್ದೇನೆ. ನನ್ನ ತಪ್ಪನ್ನು ನಾನು ತಿದ್ದುಕೊಂಡಿದ್ದೀನಿ ಎಂದು ಸಂತೋಷ್ ಸಂಧ್ಯಾ ಬಳಿ ಕೇಳಿಕೊಳ್ತಾ ಇದ್ದ. ಸಂಧ್ಯಾ ಹೇಳ್ತಾಳೆ, ನೀನು ಈ ದಿನ ಇಲ್ಲಿಗೆ ನನ್ನನ್ನು ಕಳೆದುಕೊಂಡಿದ್ದೀಯಾ ಅಂತ ಅಳ್ತಾ ಇಲ್ಲ. ನಿನಗೆ ಫ್ರೀಯಾದ ಕೆಲಸದವಳು, ಅವಳ ದುಡ್ಡು, ಎಲ್ಲ ಅವಕಾಶಗಳು ಕೈ ತಪ್ಪಿದ್ದಾವೆ ಅಂತ ನೀನು ದುಃಖ ಪಡ್ತಾ ಇದೀಯಾ. ನನ್ನ ಎಲ್ಲ ಸಂಬಳವನ್ನು ನಿಮ್ಮ ಕೈಗೆ ಕೊಟ್ಟು ನಿಮ್ಮ ಎಲ್ಲ ಮಾತುಗಳನ್ನು ಕೇಳಿ ನೀವು ಹೇಳಿದ ಹಾಗೆ ಕುಣಿತಾ ಇದ್ದ ಆ ವ್ಯಕ್ತಿ ಹೊರಟು ಹೋಗಿದ್ದಾಳೆ ಅಂತ ನಿಮಗೆ ಈಗ ದುಃಖವಾಗ್ತಾ ಇದೆ ಅಷ್ಟೇ. ನೀನು ನನ್ನ ಬಳಿ ಕ್ಷಮಾಪಣೆ ಕೇಳ್ತಾ ಇಲ್ಲ. ನೀನು ನಿನ್ನ ಎಲ್ಲ ಸೌಕರ್ಯಗಳನ್ನು ನನ್ನ ಬಳಿ ವಾಪಸ್ ಕೇಳ್ತಾ ಇದೀಯಾ ಅಂತ ಹೇಳ್ತಾಳೆ. ಸಂತೋಷ್ ತುಂಬ ದುಃಖದಲ್ಲೇ ಹೇಳ್ದ, ಇಲ್ಲ ಇಲ್ಲ, ದಯವಿಟ್ಟು ನನ್ನ ಮಾತನ್ನು ನಂಬು, ನನಗೆ ಯಾವುದೂ ಬೇಕಾಗಿಲ್ಲ ಅಂತ ಹೇಳ್ತಾನೆ. ಆಗ ಸಂಧ್ಯಾ ಹೇಳಿದ್ಲು, ನಾನು ನಿನ್ನನ್ನು ಹೇಗೆ ತಾನೇ ನಂಬಲಿ? ನಾನು ನಿನ್ನನ್ನು ಮತ್ತು ನಿನ್ನ ಮನೆಯವರನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಕೇವಲ ಸ್ವಚ್ಛಂದವಾಗಿ ಉಸಿರಾಡಲು ಅವಕಾಶ ಮಾತ್ರ ತಾನೇ ಕೇಳಿದ್ದೆ. ಆದರೆ ನಿಮಗದು ಕೂಡ ಇಷ್ಟವಿರಲಿಲ್ಲ. ಆದರೆ ಈ ಮನೆ ಚಿಕ್ಕದು, ಬಾಡಿಗೆ ಮನೆ. ನಾನು ಇಲ್ಲಿ ತುಂಬ ಸಂತೋಷವಾಗಿದ್ದೀನಿ. ಇಲ್ಲಿ ಯಾರೂ ನನ್ನನ್ನು ಪ್ರಶ್ನೆ ಮಾಡೋದಿಲ್ಲ. ನೀನು 100 ರೂಪಾಯಿ ಎಲ್ಲಿ ಖರ್ಚು ಮಾಡಿದೆ, ಹೇಗೆ ಖರ್ಚು ಮಾಡಿದೆ, ಏನು ತಿಂದೆ, ಯಾಕೆ ತಿಂದೆ ಅಂತ. ನಮ್ಮ ಮಧ್ಯೆ ಇನ್ನು ಏನಾದರೂ ಮಾತನಾಡುವುದಿದ್ರೆ ಅದು ಕೇವಲ ಕೋರ್ಟಿನಲ್ಲಿ ಮಾತನಾಡೋಣ. ನೀನು ಇನ್ನೇ ಹೋಗಬಹುದು ಅಂತ ಹೇಳ್ತಾಳೆ. ಸಂತೋಷ್ ಮನೆಯ ಹೊರಗೆ ಕುಳಿತುಕೊಂಡು ಅವನು ತುಂಬ ದುಃಖ ಪಡ್ತಾ ಇದ್ದ. ಮಾರನೆಯ ದಿನ ಡೈವರ್ಸ್ ಪೇಪರ್ಸ್ ಮೇಲೆ ಕೋರ್ಟ್ನ ಸೀಲು ಹಾಕಬೇಕಾಗಿತ್ತು. ಆಗಲೇ ಸಂತೋಷ್ ಅವರ ತಂದೆ ರಾಮಚಂದ್ರ ಅವರು ಮುಂದೆ ಬಂದು ಕೋರ್ಟಿನಲ್ಲಿ ಕೈ ಜೋಡಿಸಿ ಕೇಳಿಕೊಳ್ತಾರೆ, ಸರ್, ಒಂದೇ ಒಂದು ನಿಮಿಷ ನನ್ನ ಮಾತನ್ನು ಕೇಳಿಸ್ಕೊಳ್ಳಿ. ರಾಮಚಂದ್ರ ಅವರು ಸಂಧ್ಯಾ ಕಡೆ ನೋಡಿ ತಮ್ಮ 2 ಕೈಗಳನ್ನು ಜೋಡಿಸಿ ಕೇಳ್ತಾ ಇದ್ರು, ಮಗಳೇ, ನಮ್ಮಿಂದ ತುಂಬ ದೊಡ್ಡ ತಪ್ಪಾಗಿ ಹೋಯ್ತು. ನಮ್ಮ ಸೌಕರ್ಯಗಳಿಗಾಗಿ ನಾವು ನಿನಗೆ ತುಂಬ ದುಃಖ ಕೊಟ್ಟು ಬಿಟ್ವಿ.
ನಾವು ಮರೆತು ಹೋಗಿದ್ವಿ. ನೀನು ಕೂಡ ಒಬ್ಬರ ಮಗಳು ಅಂತ, ನೀನು ಕೂಡ ಮನುಷ್ಯಳು ಅಂತ. ನಿನ್ನೆ ರಾತ್ರಿ ಸಂತೋಷ್ ಮನೆಗೆ ಬಂದಾಗಿನಿಂದ ಅವನು ಒಂದೇ ಸಮನೆ ಅಳ್ತಾ ಇದ್ದಾನೆ. ಅವನು ನಿನ್ನನ್ನು ಬಿಟ್ಟು ಬದುಕಲಾರ. ನೀನಿಲ್ಲದೆ ನಮ್ಮ ಮನೆಯ ಹಾಗೆಯೇ ಇಲ್ಲ. ಅಷ್ಟರಲ್ಲೇ ಶಾರದಮ್ಮ ಕೂಡ ಮುಂದೆ ಬಂದು ಹೇಳಿದ್ರು, ಮಗಳೇ, ನಾವು ಮಾಡಿದ ತಪ್ಪಿಗೆ ನಮಗೆ ತುಂಬಾ ದೊಡ್ಡ ಶಿಕ್ಷೆಯಾಗಿದೆ. ದಯವಿಟ್ಟು ಈ ವಯಸ್ಸಾದ ತಂದೆ ತಾಯಿಯನ್ನು ಕ್ಷಮಿಸಿ ಬಿಡಮ್ಮ. ಆಗ ಸಂತೋಷ್ ಹೇಳ್ದ, ನೀನು ವಾಪಸ್ ಬಾ ಅಂತ ನಾನು ನಿನ್ನನ್ನು ಬಲವಂತ ಮಾಡೋದಿಲ್ಲ ಸಂಧ್ಯಾ. ನಾನು ನನ್ನ ಕೈಯಾರೆ ನನ್ನ ಮನೆಯನ್ನು ಹಾಳು ಮಾಡ್ಕೊಬಿಟ್ಟೆ. ನನ್ನ ಮನೆಯ ದೀಪವನ್ನು, ನನ್ನ ಮನೆಯ ಲಕ್ಷ್ಮಿಯನ್ನು ನಾನೇ ಅವಮಾನ ಮಾಡಿಬಿಟ್ಟೆ. ಈ ದಿನ ನೀನು ಈ ಪೇಪರ್ ಮೇಲೆ ಸೈನ್ ಮಾಡಿದರೆ ನಾನು ಸಂತೋಷವಾಗಿ ಒಪ್ಕೊಳ್ತೀನಿ, ನಾನು ಇದಕ್ಕೆ ಲಾಯಕು ಅಂತ. ಆದರೆ ಒಂದೇ ಒಂದು ಸಾರಿ ನನ್ನನ್ನು ಕ್ಷಮಿಸಿಬಿಡು ಅಂತ ಕೇಳ್ತಾನೆ. ಕೋರ್ಟ್ ಹಾಲ್ನಲ್ಲಿ ಈಗ ನಿಶಬ್ದ ಆವರಿಸಿತ್ತು. ಯಾವ ಜನ ಒಂದು ಹೆಣ್ಣಿಗೆ ಅವಳ ಯೋಗ್ಯತೆಯನ್ನು ತೋರಿಸಿಕೊಟ್ಟಿದ್ರು, ಈ ದಿನ ಅವರೆಲ್ಲರೂ ಅವಳ ಮುಂದೆ ಕೈ ಜೋಡಿಸಿ ಕ್ಷಮಾಪಣೆ ಕೇಳ್ಕೊಳ್ತಾ ಇದ್ರು. ಜಡ್ಜ್ ಸಾಹೇಬರು ಸಂಧ್ಯಾಳನ್ನು ನೋಡಿ ಸಂಧ್ಯಾಗೆ ಅರ್ಥ ಮಾಡಿಸ್ತಾ ಇದ್ರು. ನೋಡಮ್ಮ ಸಂಧ್ಯಾ, ಕೋರ್ಟಿನ ಕೆಲಸ ಕೇವಲ ಶಿಕ್ಷೆ ಕೊಡೋದು ಮಾತ್ರವಲ್ಲ, ಸಮಾಜದ ಒಳ್ಳೆಯದು ಕೆಟ್ಟದನ್ನು ಸುಧಾರಿಸುವುದು ಕೂಡ. ಇವರೆಲ್ಲ ನಿನ್ನ ಜೊತೆ ಮಾಡಿರುವುದು ಈ ಸಮಾಜದ ಒಂದು ಕೆಟ್ಟ ನಿಯಮ. ಇದು ಹಳೆ ಕಾಲದಿಂದ ನಡೆದುಕೊಂಡು ಬಂದಂಥದ್ದು. ನೀನು ಅವರ ಜೊತೆ ಹೋಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಈ ನಿರ್ಧಾರ ಕೇವಲ ನಿಂದು. ನೀನು ಒಬ್ಬಳೇ ಇದ್ದು ಒಂದು ಉತ್ತಮವಾದ ಜೀವನ ನಡೆಸಬಲ್ಲೆ. ಆದರೆ ನಿನಗೆ ಆತನ ಕಣ್ಣೀರಿನಲ್ಲಿ ಸ್ವಲ್ಪವಾದರೂ ಎಲ್ಲಾದರೂ ಸತ್ಯವಿದೆ ಅಂತ ಅನ್ನಿಸಿದರೆ, ಆ ಮನೆಯವರ ಮಾತುಗಳಲ್ಲಿ, ಅವರ ನಡವಳಿಕೆಯಲ್ಲಿ ಅವರಿಗೆ ಬುದ್ಧಿ ಬಂದಿದೆ ಅನ್ನಿಸಿದರೆ, ಮಾನವೀಯತೆಯಿಂದ ಅವರಿಗೆ ಒಂದೇ ಒಂದು ಅವಕಾಶವನ್ನು ಕೊಡಮ್ಮ ಅಂತ ಹೇಳ್ತಾರೆ. ಸಂಧ್ಯಾ ಸ್ವಲ್ಪ ಸಮಯ ಸೈಲೆಂಟ್ ಆಗಿ ನಿಂತುಕೊಂಡ್ಲು. ಈಗ ಸಂಧ್ಯಾ ಯೋಚಿಸಿ ನಂತರ ಹೇಳಿದ್ಲು, ಸಂತೋಷ್, ನಾನು ನಿಮಗೆ ಒಂದೇ ಒಂದು ಅವಕಾಶ ಕೊಡ್ತೀನಿ. ನಾನು ನಿನ್ನ ಜೊತೆ ವಾಪಸ್ ಬರ್ತೀನಿ ಅಂತ. ಸಂತೋಷ್ ಮತ್ತು ಅವರ ತಂದೆ ತಾಯಿಯ ಮುಖದಲ್ಲಿ ಒಂದು ದೊಡ್ಡ ಸಂತೋಷ ಬಂದಿತ್ತು. ಸಂಧ್ಯಾ ಹೇಳ್ತಾಳೆ, ಆದರೆ ನಾನು ಆ ಮನೆಯಲ್ಲಿ ಒಬ್ಬ ಕೆಲಸದವಳು ಅಥವಾ ಒಬ್ಬ ದುಡ್ಡು ಸಂಪಾದಿಸುವ ಮಿಷನ್ ಆಗಿ ಬರೋದಿಲ್ಲ. ನಾನು ಒಬ್ಬ ಮನುಷ್ಯಳಾಗಿ ಬರ್ತೀನಿ. ನಾನು ಸಂಪಾದಿಸಿದ ದುಡ್ಡು ಕೇವಲ ನಂದು. ಮನೆಯ ಖರ್ಚುಗಳಲ್ಲಿ ನನ್ನ ಪಾಲನ್ನು ನಾನು ಕೊಡ್ತೀನಿ. ಮನೆಯ ಕೆಲಸವನ್ನು ಕೂಡ ಎಲ್ಲರೂ ಹಂಚಿಕೊಳ್ಬೇಕು. ನಾನು ಒಬ್ಬ ಹೆಣ್ಣಾಗಿ ಮನೆಯ ಖರ್ಚಿನಲ್ಲಿ ಪಾಲು ಕೊಡ್ತಾ ಇರಬೇಕಾದ್ರೆ, ನೀನು ಒಬ್ಬ ಗಂಡಸಾಗಿ ಮನೆಯ ಕೆಲಸಗಳಲ್ಲಿ ನನಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾಳೆ. ಸಂತೋಷ್ ಸ್ವಲ್ಪ ಕೂಡ ಯೋಚಿಸದೆ ಅವನು ನಗುತ್ತಾ ಹೇಳ್ದ, ನಿನ್ನ ಎಲ್ಲ ಮಾತುಗಳನ್ನು ನಾನು ಒಪ್ಪಿಕೊಳ್ತೀನಿ. ಆ ಮನೆ ಮೊದಲು ನಿಂದು, ನಿನ್ನ ನಂತರವೇ ನನ್ನದು. ಈ ಮಾತು ಕೇಳಿ ಕೋರ್ಟಿನಲ್ಲಿ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ತಾ ಇದ್ರು. ಮಾರನೆಯ ದಿನ ಸಂಧ್ಯಾ ಆ ಮನೆಗೆ ವಾಪಸ್ ಬಂದಿದ್ಲು. ಅತ್ತೆ ಸಂಧ್ಯಾಗೆ ಆರತಿ ತೆಗೆಯಲು ಬಾಗಿಲ ಬಳಿ ಕಾಯ್ತಾ ಇದ್ಲು. ಎಷ್ಟೋ ಪ್ರೀತಿ ಮತ್ತು ಅಕ್ಕರೆಯಿಂದ ಅವರೆಲ್ಲರೂ ಈಗ ಸಂಧ್ಯಾಳನ್ನು ಮನೆಯಲ್ಲಿ ಆಹ್ವಾನಿಸುತ್ತಾರೆ. ಈಗ ಆ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿತ್ತು. ಸಂತೋಷ್ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದ ನಂತರ ಸಂಧ್ಯಾಗೆ ಮನೆಯಲ್ಲಿ ಸ್ವಲ್ಪ ಹೆಲ್ಪ್ ಕೂಡ ಮಾಡ್ತಾ ಇದ್ದ. ಒಂದು ದಿನ ಸಂಧ್ಯಾ ಕೆಲಸದಿಂದ ತುಂಬಾ ಸುಸ್ತಾಗಿ ಮನೆಗೆ ಬರ್ತಾಳೆ. ಅವಳು ಮನೆಗೆ ಬರಬೇಕಾದ್ರೆ ಯೋಚಿಸ್ತಾ ಇದ್ಲು, ಈ ದಿನ ನನಗೆ ತುಂಬಾ ಸುಸ್ತಾಗಿದೆ. ಅಡುಗೆ ಮಾಡಲು ನನ್ನಿಂದ ಸಾಧ್ಯವಾಗೋದಿಲ್ಲ. ಏನನ್ನಾದರೂ ಹೊರಗಿನಿಂದ ತರಿಸಿಕೊಳ್ಳೋಣ ಅಂತ. ಆದರೆ ಮನೆಗೆ ಬಂದ ತಕ್ಷಣ ಸಂಧ್ಯಾ ಒಂದು ಕ್ಷಣ ಆಶ್ಚರ್ಯವಾಗಿ ನಿಂತ್ಕೊಬಿಟ್ಟಿದ್ಲು. ಯಾಕೆಂದರೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಅಡಿಗೆಗಳು ತಯಾರಾಗಿದ್ವು. ಸಂತೋಷ್ ಅಡಿಗೆ ಮನೆಯಲ್ಲಿ ರೊಟ್ಟಿಗಳನ್ನು ಮಾಡ್ತಾ ಇದ್ದ. ಸಂಧ್ಯಾಳನ್ನು ನೋಡಿದ ತಕ್ಷಣ ಅತ್ತೆ ಹೇಳ್ತಾರೆ, ಸಂಧ್ಯಾ, ನೀನು ಬಂದ್ಬಿಟ್ಯಾ? ಬೇಗ ಬೇಗ ಕೈ ಕಾಲು ಮುಖ ತೊಳ್ಕೊಂಡು ಬಾ, ನಾವು ಬಿಸಿ ಬಿಸಿಯಾಗಿ ಊಟ ಮಾಡೋಣ ಅಂತ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.